ನೆನಪಿನ ದೋಣಿಯಲ್ಲಿ ಭಾಗ 7 ಕಥೆಯನ್ನು ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳಲು ಕಥೆಯ ಹಿಂದಿನ ಭಾಗವನ್ನು ತಪ್ಪದೇ ನೋಡಿ. ಕೇಳಿ ಕಣ್ಣು ಬಿಡಿ, ನನ್ನ ಜೊತೆ ಹೀಗೆ ಮಾಡಬೇಡಿ ಎಂದು ಶ್ರೀರಾಧಾ ಅವನ ಮುಖವನ್ನು ಕೈಗಳಲ್ಲಿ ಹಿಡಿದುಕೊಂಡು ಹೇಳಿದಳು. ಪೊಲೀಸರ ಸೈರನ್ ಸದ್ದು ಕೇಳಿಸುತ್ತಿತ್ತು. ವರದಿಗಾರರು ಮತ್ತು ಜನರ ಗುಂಪೆ ಅಲ್ಲಿ ಜಮಾಯಿಸಿತ್ತು. ಈ ನಡುವೆ ಆಂಬ್ಯುಲೆನ್ಸ್ ಕೂಡ ಬಂದಿತ್ತು. ಶ್ರೀರಾಧಾ ಗಾಬರಿಯಿಂದ ದೀಪಕ್ನ ಮಡಿಲಲ್ಲಿ ಇಟ್ಟುಕೊಂಡು ಅವನ ಮುಖವನ್ನು ಪದೇ ಪದೇ ಅಲುಗಾಡಿಸುತ್ತಾ ಕರೆಯುತ್ತಿದ್ದಳು. ಸುರಿಯುತ್ತಿದ್ದ ಮಳೆ, ಮಿಂಚುತ್ತಿದ್ದ ಮಿಂಚು ಎಲ್ಲವೂ ಶ್ರೀರಾಧಾಳ ಕರುಣಾಜನಕ ಅಳುವಿನ ಮುಂದೆ ಸ್ತಬ್ಧವಾಗಿ ಹೋದಂತೆ ಇತ್ತು. ಅಲ್ಲಿ ನಿಂತಿದ್ದ ಪ್ರತಿಯೊಬ್ಬರ ಕಣ್ಣುಗಳು ತುಂಬಿ ಬಂದಿದ್ದವು. ಮೇಡಮ್, ಇವರನ್ನು ಬೇಗನೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕು ಎಂದು ಯಾರೋ ಅವಳಿಗೆ ಹೇಳಿದರು ಮತ್ತು ದೀಪಕ್ನನ್ನು ಎತ್ತಿ ಬೇಗನೆ ಸ್ಟ್ರೆಚರ್ ಮೇಲೆ ಮಲಗಿಸಿ ಆಂಬ್ಯುಲೆನ್ಸ್ ಹತ್ತಿಸಿಕೊಂಡರು. ದಾರಿಯುದ್ದಕ್ಕೂ ಶ್ರೀರಾಧಾ ದೀಪಕ್ನ ಕೈ ಹಿಡಿದುಕೊಂಡು ಕೇವಲ ಅವನನ್ನೇ ನೋಡುತ್ತಿದ್ದಳು. ಹಠಾತ್ತನೆ ಅವಳು ಸಂಪೂರ್ಣವಾಗಿ ಮೌನವಾಗಿ ಬಿಟ್ಟಿದ್ದಳು. ಆಸ್ಪತ್ರೆಗೆ ಬಂದು ಅವಳಿಗೆ 2 ಗಂಟೆಗಳಾಗಿದ್ದವು. ವೈದ್ಯರು ದೀಪಕ್ನನ್ನು ತುರ್ತು ನಿಗಾದಲ್ಲಿ ಇಟ್ಟು ಚಿಕಿತ್ಸೆ ಮುಂದುವರೆಸಿದ್ದರು. ಬೆಂಕಿಯಂತೆ ಈ ಸುದ್ದಿ ಇಡೀ ನಗರದಲ್ಲಿ ಹರಡಿತ್ತು. ಇದನ್ನು ಕೇಳಿ ಇಡೀ ಹೆಗಡೆ ಕುಟುಂಬ ಆಸ್ಪತ್ರೆಗೆ ತಲುಪಿತ್ತು. ಅವರಿಗೆ ಆಸ್ಪತ್ರೆಯ ಕಾರಿಡಾರ್ನಲ್ಲಿ ಆಪರೇಷನ್ ಥಿಯೇಟರ್ ಮುಂದೆ ನಿಂತಿದ್ದ ಶ್ರೀರಾಧಾ ಕಾಣಿಸಿದಳು. ಕೆದರಿದ ಕೂದಲು, ಪೂರ್ತಿಯಾಗಿ ಒದ್ದೆಯಾಗಿದ್ದ ಬಟ್ಟೆ, ಬರಿಗಾಲು, ಅದರಲ್ಲಿ ಅಲ್ಲಲ್ಲಿ ರಕ್ತ ಸೋರುತ್ತಿತ್ತು. ಆದರೆ ಅದನ್ನು ಅನುಭವಿಸಲು ಶ್ರೀರಾಧಾಳಿಗೆ ಪ್ರಜ್ಞೆಯೇ ಎಲ್ಲಿತ್ತು? ಭಾವ ಮತ್ತು ಅಭಿಲಾಷ ಹಂಬಲದಿಂದ ಹಾಗೆ ಮುಂದೆ ಹೆಜ್ಜೆ ಇಡಲು ಹೋದಾಗ, ನೀವು ನಿಲ್ಲಿ ಎಂದು ಪ್ರಕೃತಿ ಹಿಂದಿನಿಂದ ಹೇಳಿದಳು. ಮುಂದೆ ಹೋಗಬೇಡಿ, ಆಗಿರುವುದು ಆಗಿ ಹೋಗಿದೆ. ಇದರಲ್ಲಿ ನೀವೇನಾದರೂ ಮುಂದೆ ಬಂದರೆ ಈ ಸಮಯದಲ್ಲಿ ಶ್ರೀರಾಧಾ ಬಹುಶಃ ತನ್ನನ್ನು ತಾನು ನಿಭಾಯಿಸಿಕೊಳ್ಳಲು ಸಾಧ್ಯವಾಗಲ್ಲ. ಅವಳನ್ನು ಅವಳ ಪಾಡಿಗೆ ಬಿಟ್ಟುಬಿಡಿ, ಅದೇ ಅವಳಿಗೆ ಒಳ್ಳೆಯದು. ಈ ಸಮಯದಲ್ಲಿ ಶ್ರೀರಾಧಾಳಿಗೆ ಅವಳೇ ಧೈರ್ಯ. ಅವಳ ಮಾತನ್ನು ಕೇಳಿ ಪರಂ ಅಲ್ಲೇ ಇದ್ದ ಬೆಂಚ್ ಮೇಲೆ ಕುಸಿದು ಬಿದ್ದನು. ನನ್ನಿಂದ ಏನಾಗಿ ಹೋಯಿತು ತಾತ? ನಾನು ಇದನ್ನು ಯೋಚಿಸಿಯೇ ಇರಲಿಲ್ಲ. ಎಲ್ಲರ ಮಾತನ್ನು ಕೇಳಿ ನನ್ನ ತಂಗಿ ಖುಷಿಯಾಗಿಲ್ಲ ಎಂದು ಹಾಗೆ ಯೋಚಿಸಿಬಿಟ್ಟೆ. ದೀಪಕ್ ಅವಳ ಸ್ವಾತಂತ್ರ್ಯವನ್ನು ಕಿತ್ತುಕೊಳ್ಳುತ್ತಿದ್ದಾನೆ, ಅವಳನ್ನು ಕೇವಲ ತನ್ನ ಸಿಟ್ಟಿನಲ್ಲಿ ಹತ್ತಿಕ್ಕಿಡಲು ಬಯಸುತ್ತಿದ್ದಾನೆ ಎಂದು ಹೇಗೆ ಅಂದುಕೊಂಡೆ ಎನ್ನುತ್ತಾ ಅವನು ಅತ್ತುಬಿಟ್ಟನು. ನಿನ್ನನ್ನು ನೀನು ನಿಭಾಯಿಸಿಕೋ ಪರಂ, ತಪ್ಪು ನಮ್ಮೆಲ್ಲರದ್ದಲ್ಲೂ ಆಗಿದೆ. ಯಾರನ್ನೋ ನೋಡಿ ಅವರ ನಡವಳಿಕೆಯನ್ನು ಅಂದಾಜಿಸಿಬಿಟ್ಟೆವು. ಅಷ್ಟೇ ಅಲ್ಲದೆ ಅವನ ಗತಕಾಲವನ್ನು ಕೆದಕಿಬಿಟ್ಟೆವು. ಬಹುಶಃ ಅದೇ ಎಲ್ಲವನ್ನ ಹಾಳುಗೆಡವಿತು. ಇನ್ನು ಮುಂದೆ ಬರುವ ಸವಾಲುಗಳಿಗೆ ಸಿದ್ಧರಾಗಿ ಮತ್ತು ದೀಪಕ್ ಗೌಡನಿಗಾಗಿ ಹಾಗೂ ಶ್ರೀರಾಧಾಳಿಗಾಗಿ ಪ್ರಾರ್ಥಿಸಿ ಎಂದು ದೇವರಾಜ್ ಹೆಗಡೆಯವರು ದುಃಖದ ಮನಸ್ಸಿನಿಂದ ನುಡಿದರು. ಸುಮಾರು 3 ಗಂಟೆಗಳ ನಂತರ ವೈದ್ಯರು ಹೊರಗೆ ಬಂದರು. ಶ್ರೀರಾಧಾ ಅವರನ್ನು ನೋಡಿ ತಕ್ಷಣ ಕೇಳಿದಳು, ನನ್ನ ಪತಿ ಹೇಗಿದ್ದಾರೆ ವೈದ್ಯರೇ? ಅವರು ಯಾಕೆ ಪ್ರಜ್ಞೆ ತಪ್ಪಿದ್ದಾರೆ? ನೋಡಿ ಮಿಸಸ್ ಗೌಡ, ಧೈರ್ಯವಾಗಿರಿ. ಈಗಲೇ ಏನು ಹೇಳಲು ಸಾಧ್ಯವಿಲ್ಲ. ನಿಮ್ಮ ಪತಿಯ ದೇಹಕ್ಕೆ ಅಪಾಯಕಾರಿ ಮೆಥಾಂಫೆಟಮಿನ್ ಎಂಬ ಮಾದಕ ದ್ರವ್ಯವನ್ನು ಅತಿಯಾದ ಪ್ರಮಾಣದಲ್ಲಿ ಕೊಡಲಾಗಿದೆ. ಅತಿ ಹೆಚ್ಚು ಪ್ರಮಾಣ ಇರುವುದರಿಂದ ಅದು ಅವರ ಹೃದಯ ಬಡಿತವನ್ನು ನಿಧಾನಗೊಳಿಸಿದೆ. ದೇಹ ತಣ್ಣಗಾಗುತ್ತಿದೆ. ನಾವು ನಮ್ಮ ಪೂರ್ಣ ಪ್ರಯತ್ನ ಮಾಡುತ್ತಿದ್ದೇವೆ. ಧೈರ್ಯ ತಂದುಕೊಳ್ಳಿ. ಇದೇನು ಹೇಳುತ್ತಿದ್ದೀರಾ? ನನ್ನ ಚಿನ್ನುಗೆ ಏನಾಯಿತು ಎಂದು ಹಿಂದಿನಿಂದ ಧ್ವನಿ ಕೇಳಿಸಿತು. ಪಾರ್ವತಮ್ಮ, ಆದರ್ಶ್, ಅಭಿಷೇಕ್ ಗೌಡ, ಅಭಿನವ್, ನಿಶ್ಚಯ ಗೌಡ ಎಲ್ಲರೂ ಬಂದಿದ್ದರು. ಎಲ್ಲರಿಗಿಂತ ಮುಂಚೆ ಪಾರ್ವತಮ್ಮನವರು ಕಣ್ಣು ಶ್ರೀರಾಧಾಳ ಮೇಲೆ ಬಿತ್ತು. ಅವಳ ಆ ಸ್ಥಿತಿಯನ್ನು ನೋಡಿ ಪಾರ್ವತಮ್ಮನವರ ಹೃದಯ ಒಡೆದೇ ಹೋಯಿತು. ಅವರು ನಿಧಾನವಾಗಿ ಶ್ರೀರಾಧಾಳ ಹತ್ತಿರ ಹೋಗಿ ಅವಳ ತಲೆಯ ಮೇಲೆ ಕೈ ಇಟ್ಟರು. ಅದಕ್ಕೆ ಶ್ರೀರಾಧಾ ಶೂನ್ಯ ಕಣ್ಣುಗಳಿಂದ ಅವರನ್ನು ನೋಡಿದಳು. ದೀಪಕ್ನಿಗೆ ಏನೂ ಆಗಲ್ಲ ಶ್ರೀರಾಧಾ ಎಂದು ಪಾರ್ವತಮ್ಮ ತಮ್ಮ ಕಣ್ಣೀರನ್ನು ಕಣ್ಣಲ್ಲೇ ಬಚ್ಚಿಟ್ಟುಕೊಂಡು ಹೇಳಿದರು. ನಾನು ಅವರಿಗೆ ಏನೂ ಆಗಲು ಬಿಡುವುದಿಲ್ಲ ದೊಡ್ಡಮ್ಮ ಎಂದು ಶ್ರೀರಾಧಾ ಹಾಗೆ ಅವರನ್ನು ನೋಡುತ್ತಾ ಹೇಳಿದಳು. ಸರಿಯಾಗಿ ಹೇಳುತ್ತಿದ್ದೀಯ ಶ್ರೀರಾಧಾ ಎಂದು ಹಿಂದಿನಿಂದ ನೀಲು ಬಂದಳು. ಇಂದು ಅಭಿನವ್ ದೂರ ನಿಂತು ಶ್ರೀರಾಧಾಳನ್ನು ನೋಡುತ್ತಿದ್ದನು. ದೀಪಕ್ ಗೌಡನ ಬಗ್ಗೆ ಕೇಳಿ ಅವನಿಗೆ ಆಘಾತವಾಗಿತ್ತು. ಅವನ ಮೇಲೆ ಕೋಪವಿದ್ದರೂ ಅವನಿಗೆ ಇಷ್ಟು ಕೆಟ್ಟದ್ದಾಗಲಿ ಎಂದು ಅವನು ಬಯಸಿರಲಿಲ್ಲ. ಶ್ರೀರಾಧಾಳ ಈ ರೂಪವನ್ನು ನೋಡಿ ಎಲ್ಲೋ ಒಂದು ಕಡೆ ಅವನಿಗೆ ಅರಿವಾಗಿತ್ತು. ಅವಳು ಕೇವಲ ದೀಪಕ್ ಗೌಡನಿಗೆ ಸೇರಿದವಳು ಮತ್ತು ಎಂದಿಗೂ ಅವನದ್ದೇ ಎಂದು. ರಾತ್ರಿ ಇನ್ನೂ ದಟ್ಟವಾಗುತ್ತಿತ್ತು. ಇಂದು ಶಿವಶಂಕರ್ ಗೌಡರ ಕೈಕಾಲುಗಳು ತಣ್ಣವಾಗುತ್ತಿದ್ದವು. ಇಡೀ ದೊಡ್ಡ ಮನೆಯಲ್ಲಿ ಒಂಟಿಯಾಗಿ ಅವರು ಒಂದು ಕೋಣೆಯಲ್ಲಿ ತಮ್ಮನ್ನು ತಾವು ಮುಚ್ಚಿಟ್ಟುಕೊಂಡಿದ್ದರು. ದೀಪಕ್ನ ಬಗ್ಗೆ ಕೇಳಿ ಇಂದು ಅವರಿಗೆ ದೀಪಕ್ ತಂದೆಯನ್ನು ಕಳೆದುಕೊಂಡ ಆ ಸಮಯ ನೆನಪಿಗೆ ಬಂದಿತ್ತು. ಅಂದಿನಿಂದ ಇಂದಿನವರೆಗೂ ಅವರಿಗೂ ದೀಪಕ್ ಗೌಡನಿಗೆ ಎಂದೂ ಆಗಿ ಬರುತ್ತಿರಲಿಲ್ಲ. ಆದರೆ ಇಂದು ಎಲ್ಲೋ ಅಡಗಿದ್ದ ಆ ಬೆಂಕಿಗೆ ಒಂದು ಸಣ್ಣ ಕಿಡಿ ತಾಕಿತ್ತು. ಅವರು ದಿಟ್ಟಿಸಿ ಫೋನ್ನ ಸದ್ದಿನ ಕಡೆಗೆ ಗಮನ ಇಟ್ಟಿದ್ದರು. ಎಲ್ಲಾದರೂ ಏನಾದರೂ ಸುದ್ದಿ ಸಿಗಬಹುದೇ ಎಂದು. ಮುಂಜಾನೆ 4 ಗಂಟೆ ಆಗಿತ್ತು. ವೈದ್ಯರು ದೀಪಕ್ ಗೌಡನನ್ನು ಕೋಣೆಗೆ ಸ್ಥಳಾಂತರಿಸಿದರು. 2 ವಿಶೇಷ ವೈದ್ಯರ ನಿಗಾದಲ್ಲಿ ಅವನನ್ನು ಇಡಲಾಗಿತ್ತು. ಅವರು ನಿರಂತರವಾಗಿ ಅವನನ್ನು ಗಮನಿಸುತ್ತಿದ್ದರು. ಶ್ರೀರಾಧಾ ಅವನನ್ನು ಅಲ್ಲಿಯೇ ಬಾಗಿಲಿಗೆ ಇದ್ದ ಗಾಜಿನ ಕಿಟಕಿಯಿಂದ ದಿಟ್ಟಿಸಿ ನೋಡುತ್ತಿದ್ದಳು. ಒಂದು ಕ್ಷಣವೂ ಶ್ರೀರಾಧಾ
ಶ್ರೀರಾಧ ತನ್ನ ದೃಷ್ಟಿಯನ್ನು ದೀಪಕ್ನ ಮೇಲಿಂದ ಸರಿಸಲೇ ಇಲ್ಲ. ಮಂಚದ ಮೇಲೆ ಆಮ್ಲಜನಕದ ಮುಖವಾಡವನ್ನು ಧರಿಸಿ, ಅಂದರೆ ಆಕ್ಸಿಜನ್ ಮಾಸ್ಕ್ ಹಾಕಿ ಮಲಗಿದ್ದ ದೀಪಕ್ನ ಆ ಸುಂದರ ಮುಖ ಬಾಡಿ ಹೋಗಿತ್ತು. ತುಟಿಗಳು ನೀಲಿಗಟ್ಟಿದ್ದವು. ಅಲ್ಲಲ್ಲಿ ಇದ್ದ ಗೀರುಗಳ ಗಾಯಗಳಿಗೆ ಔಷಧಿ ಹಚ್ಚಲಾಗಿತ್ತು. ಅವನನ್ನು ಹಾಗೆ ನೋಡಿ ಶ್ರೀರಾಧಳ ಕರಳು ಹಿಂಡಿದಂತಾಗುತ್ತಿತ್ತು. ಆದರೆ ಅವಳು ಧೈರ್ಯ ತಂದುಕೊಂಡು ನಿಂತಿದ್ದಳು. ಅಷ್ಟರಲ್ಲಿ ವೈದ್ಯರು ಹೊರಗೆ ಬಂದರು. ಎಲ್ಲರೂ ತಕ್ಷಣ ವೈದ್ಯರ ಹತ್ತಿರ ಬಂದರು. ಅಣ್ಣ ಈಗ ಹೇಗಿದ್ದಾರೆ ಎಂದು ಆದರ್ಶ್ ಎಲ್ಲರಿಗಿಂತ ಮುಂಚೆ ಅವರನ್ನು ಕೇಳಿದನು. ನೋಡಿ, ದಯವಿಟ್ಟು ನಿಮ್ಮನ್ನು ನೀವು ನಿಭಾಯಿಸಿಕೊಳ್ಳಿ. ನಾವು ನಮ್ಮ 100% ಪ್ರಯತ್ನ ಮಾಡಿದ್ದೇವೆ. ಇನ್ನು ರೋಗಿಗೆ ನಾಳೆಯೇ ಪ್ರಜ್ಞೆ ಬಂದರೆ ಒಳ್ಳೆಯದು. ಬಾಕಿ ಉಳಿದಿದ್ದು ಈಗ ನೀವೆಲ್ಲರೂ ಪ್ರಾರ್ಥಿಸಿ, ಎಲ್ಲ ಸರಿಯಾಗುತ್ತದೆ ಎಂದು ವೈದ್ಯರು ಏನೋ ಯೋಚಿಸುತ್ತಾ ಹೇಳಿದರು. ಅತ್ತಿಗೆ ಎಂದು ಆದರ್ಶ್ ಶ್ರೀರಾಧಳನ್ನು ಕರೆದನು. ಅದಕ್ಕೆ ಶ್ರೀರಾಧ ಯಾವುದೇ ಉತ್ತರ ನೀಡಲಿಲ್ಲ. ಅವಳು ಕೇವಲ ನೆಲದ ಕಡೆ ದಿಟ್ಟಿಸಿ ನೋಡುತ್ತಿದ್ದಳು. ಶ್ರೀರಾಧಳನ್ನು ಈ ಬಾರಿ ನೀಲು ಅವಳ ಹೆಗಲ ಮೇಲೆ ಕೈ ಇಟ್ಟು ಅಲ್ಲಾಡಿಸಲು. ಅದಕ್ಕೆ ಅವಳು ತಕ್ಷಣ ಎದ್ದು ಒಳಗಡೆ ಕೋಣೆಗೆ ದೀಪಕ್ ಗೌಡನ ಹತ್ತಿರ ಹೋದಳು. ಅವಳ ಹಿಂದೆ ನೀಲು ಹೋಗಲು ಹೊರಟಾಗ ಆದರ್ಶ್ ಅವಳನ್ನು ತಡೆದನು. ಇರಲಿ ಬಿಡು, ಅವರನ್ನು ಹೋಗಲಿ ಬಿಡು. ಅಣ್ಣನ ಹತ್ತಿರ ಇದ್ದರೆ ಕನಿಷ್ಠ ಪಕ್ಷ ಅವರಿಗೆ ಧೈರ್ಯವಾದರೂ ಇರುತ್ತದೆ. ಅವರು ಪ್ರಜ್ಞೆಗೆ ಬರುವವರೆಗೂ ಒಳಗಡೆ ಬಂದು ಶ್ರೀರಾಧ ದೀಪಕ್ ಗೌಡನ ಹತ್ತಿರ ಕುಳಿತು ಅವನ ಕೈಯನ್ನು ತನ್ನ ಕೈಗಳಲ್ಲಿ ತೆಗೆದುಕೊಂಡು ಗದ್ಗದಿತ ಧ್ವನಿಯಲ್ಲಿ ಹೇಳಿದಳು, ನಾನು ನಿಮ್ಮನ್ನು ತುಂಬ ತುಂಬ ಪ್ರೀತಿಸುತ್ತೇನೆ. ನನ್ನ ಹತ್ತಿರವೇ ಇರಿ. ನೀವಿಲ್ಲದೆ ನಾನು ಒಂದು ಕ್ಷಣ ಇರಲು ಸಾಧ್ಯವಿಲ್ಲ, ಖಂಡಿತ ಸಾಧ್ಯವಿಲ್ಲ ಎಂದು ಶ್ರೀರಾಧ ಅತ್ತಳು. ಒಂದು ಕಠಿಣವಾದ ಕಡುಗತ್ತಲಿನ ರಾತ್ರಿ ಕಳೆದು ಹೋಗಿತ್ತು. ಸೂರ್ಯದೇವ ತನ್ನ ಕೆಂಬೆಳಕನ್ನು ಕರ್ನಾಟಕದ ಈ ಮಣ್ಣಿನ ಮೇಲೆ ಹರಡಿದನು. ಹಕ್ಕಿಗಳ ಕಾಯುವಿಕೆ ಮುಗಿದಿತ್ತು. ಅವು ತಮ್ಮ ಗೂಡುಗಳಿಂದ ತಮ್ಮ ಗುರಿ ಕಡೆ ಹೊರಟಿದ್ದವು. ಮತ್ತು ಇದೇ ಸಮಯದಲ್ಲಿ ಆಸ್ಪತ್ರೆಯ ಕೋಣೆಯಲ್ಲಿ ಕುಳಿತಿದ್ದ ಶ್ರೀರಾಧಳ ಕಾಯುವಿಕೆಯೂ ಮುಗಿಯಿತು. ದೀಪಕ್ ನಿಧಾನವಾಗಿ ತನ್ನ ಕಣ್ಣನ್ನು ಬಿಟ್ಟನು ಮತ್ತು ಅವನಿಗೆ ದಾಹದ ಅರಿವಾಗಿತ್ತು. ಅವನು ನಿಧಾನವಾಗಿ ಕಣ್ಣು ತಿರುಗಿಸಿ ನೋಡಿದನು. ಎದುರಿಗೆ ಮಂಚದ ಆಸರೆಗೆ ತಲೆ ಒರಗಿಸಿಕೊಂಡು ಶ್ರೀರಾಧ ಕಾಣಿಸಿದಳು. ಅವನ ಕೈಯನ್ನು ತನ್ನ ಕೈಗಳಲ್ಲಿ ಹಿಡಿದುಕೊಂಡಿದ್ದಳು. ತಿಳಿ ಗುಲಾಬಿ ಬಣ್ಣದ ಸುಂದರವಾದ ಉಡುಪು, ಅದರ ಮೇಲೆ ಅಲ್ಲಲ್ಲಿ ಮಣ್ಣಿನ ಕಲೆಗಳಿದ್ದವು. ಕೆದರಿದ ಕೂದಲು, ಕೆನ್ನೆಗಳ ಮೇಲೆ ಒಣಗಿದ ಕಣ್ಣೀರಿನ ಗೆರೆಗಳು, ಬಾಡಿದ ಮುಖದ ಬಣ್ಣ. ಒಂದು ಕ್ಷಣ ದೀಪಕ್ ಗೌಡನ ಹೃದಯದಲ್ಲಿ ನೋವಿನ ಚುಚ್ಚಿದಂತಾಗಿತ್ತು. 3 ದಿನಗಳ ನಂತರ ಅವನು ಅವಳನ್ನು ನೋಡುತ್ತಿದ್ದನು. ಅದು ಈ ಸ್ಥಿತಿಯಲ್ಲಿ ಅವನು ಪ್ರೀತಿಯಿಂದ ಅವಳ ಕೆನ್ನೆಯ ಮೇಲೆ ಕೈ ಇಡಲು ಕೈಯನ್ನು ಮುಂದೆ ಚಾಚುತ್ತಿದ್ದಂತೆಯೇ ಮತ್ತೆ ಅವನ ಕಿವಿಗಳಲ್ಲಿ ಆ ಮಾತು ಮೊಳಗಿತು. ಹೇಗೆ ನಿನ್ನ ಹೆತ್ತವರು ನಿನ್ನ ಹಠ, ನಿನ್ನ ಸಿಟ್ಟು ಮತ್ತು ನಿನ್ನ ವ್ಯಾಮೋಹದಲ್ಲಿ ಜೀವನ ಕಳೆದುಕೊಂಡರೋ ಹಾಗೆಯೇ ಶ್ರೀರಾಧಳನ್ನು ನೀನು ನೋಡಲು ಬಯಸುತ್ತೀಯಾ? ದೀಪಕ್ ಗೌಡ ಕೈಯನ್ನು ವಾಪಸ್ ಎಳೆದುಕೊಂಡನು. ತನ್ನ ಇನ್ನೊಂದು ಕೈಯನ್ನು ಅವಳ ಕೈಯಿಂದ ಹೊರಗೆ ತೆಗೆಯಲು ಪ್ರಯತ್ನಿಸುತ್ತಿದ್ದಂತೆಯೇ ಶ್ರೀರಾಧಳ ಕಣ್ಣು ತೆರೆಯಿತು. ತನ್ನ ಎದುರಿಗೆ ಅವನ ತೆರೆದ ಕಣ್ಣುಗಳನ್ನು ನೋಡಿ ಅವಳು ತಕ್ಷಣ ಅವನ ಮುಖವನ್ನು ತನ್ನ ಅಂಗೈಯಲ್ಲಿ ತುಂಬಿಕೊಂಡಿದ್ದಳು. ನೀವು ಆರಾಮಾಗಿದ್ದೀರಾ? ಯಾವುದೇ ತೊಂದರೆ ಇಲ್ಲ ತಾನೆ? ಎಲ್ಲೂ ನೋವಾಗುತ್ತಿಲ್ಲ ತಾನೆ? ಹಸಿವಾಗಿದೆಯೇ? ದಾಹವಾಗಿದೆಯೇ? ನಿಮಗೇನಾದರೂ ಬೇಕೇ? ಶ್ರೀರಾಧ ಮಾತನಾಡುತ್ತಲೇ ಹೋದಳು. ಅವನು ಮಾತನಾಡದಿದ್ದಾಗ ಅವಳು ಅವನ ಇಡೀ ಮುಖವನ್ನು ಮುತ್ತಿಡಲು ಪ್ರಾರಂಭಿಸಿದಳು. ದೀಪಕ್ ಗೌಡನ ಕಣ್ಣುಗಳು ಮುಚ್ಚಿಕೊಂಡನು. ಅವಳ ಹಂಬಲವನ್ನು ದೀಪಕ್ ಒಳಗಿನವರೆಗೂ ಅನುಭವಿಸುತ್ತಿದ್ದನು. ನಂತರ ಏನೋ ಯೋಚಿಸಿ ಅವಳ ಕೈ ಹಿಡಿದುಕೊಂಡನು. ನನಗೆ ನೀರು ಬೇಕು ಎಂದು ದೀಪಕ್ ಗೌಡ ನಿಧಾನವಾಗಿ ಹೇಳಿದನು. ಹೌದು, ನಾನು ಈಗಲೇ ನಿಮಗೆ ಕೊಡುತ್ತೇನೆ ಎಂದು ಶ್ರೀರಾಧ ತನ್ನ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ಮೇಜಿನ ಕಡೆ ನಡೆದಳು. ಅವಳು ಅಳುತ್ತಲೇ ನಗುತ್ತಾ ಅವನಿಗೆ ಎಲ್ಲವನ್ನ ಕೇಳುತ್ತಿದ್ದಳು. ದೀಪಕ್ ಅವಳ ಮುಖದ ಕಡೆಗೆ ನೋಡಿದನು. ನೀರು ಲೋಟಕ್ಕೆ ಹಾಕುವಾಗ ಅವಳ ಕೈಗಳು ನಡುಗುತ್ತಿದ್ದವು. ಅವನು ಯೋಚಿಸತೊಡಗಿದನು. ಜನರು ಸರಿಯಾಗಿಯೇ ಹೇಳುತ್ತಾರೆ ಶ್ರೀರಾಧ, ನೀನು ನನಗಾಗಿ ಎಲ್ಲವನ್ನೂ ಮರೆತು ಬಿಟ್ಟಿದ್ದೀಯಾ. ನಿನ್ನ ವೃತ್ತಿ ಜೀವನ, ನಿನ್ನ ಅಸ್ತಿತ್ವ, ನಿನ್ನ ಆಲೋಚನೆ ಮತ್ತು ಇಲ್ಲಿಯವರೆಗೆ ಹೇಳುವುದಾದರೆ ಎಲ್ಲೋ ಒಂದು ದಿನ ನನ್ನ ಹೆತ್ತವರಂತೆ ನೀನು ನನ್ನನ್ನು ಉಳಿಸಿಕೊಳ್ಳುವ ಗಡಿಬಿಡಿಯಲ್ಲಿ ಇಲ್ಲ ಇಲ್ಲ, ನಿನಗೆ ಏನೂ ಆಗಬಾರದು. ನೀನು ನನ್ನಲ್ಲಿ ಈ ಮಟ್ಟಿಗೆ ಕಳೆದು ಹೋಗಬಾರದು ಶ್ರೀರಾಧ. ನಿನ್ನ ಜೀವನ ನನಗಾಗಿ ಮುಡಿಪಾಗಿಡಲು ಇಂದು ಒಂದು ವೇಳೆ ನನಗೆ ಪ್ರಜ್ಞೆ ಬಾರದೇ ಇದ್ದಿದ್ದರೆ ನೀನು ಏನು ಮಾಡುತ್ತಿದ್ದೆ ಶ್ರೀರಾಧ? ಅವನ ಆಲೋಚನೆಗೆ ವಿರಾಮ ಬಿದ್ದಿದ್ದು. ಶ್ರೀರಾಧ ನೀರಿನ ಲೋಟವನ್ನು ಅವನ ಬಾಯಿಗೆ ಇಟ್ಟಾಗ, ನಿಧಾನವಾಗಿ ಕುಡಿಯಿರಿ, ನಾನು ಹಿಡಿದುಕೊಂಡಿದ್ದೇನೆ ಎಂದು ಅವಳು ಕಾಳಜಿಯಿಂದ ಹೇಳಿದಳು. ನಾನು ಮಗುವಲ್ಲ ಶ್ರೀರಾಧ ಎಂದು ಅವನು ಬೇಸರದಿಂದ ಹೇಳಿದನು. ಶ್ರೀರಾಧ ಮುಖದಲ್ಲಿ ಒಂದು ಗಾಢವಾದ ನಗು ಮೂಡಿತ್ತು. ಅವನ ಇಂತಹ ಮಾತುಗಳನ್ನು ಕೇಳಲು ಅವಳು ಎಷ್ಟು ಹಂಬಲಿಸುತ್ತಿದ್ದಳು. ಅವಳು ಲೋಟವನ್ನು ಅವನ ಕೈಯಿಂದ ಇಟ್ಟು ಗಟ್ಟಿಯಾಗಿ ಅವನನ್ನು ತನ್ನ ತೋಳುಗಳಲ್ಲಿ ತಬ್ಬಿಕೊಂಡಳು. ದೀಪಕ್ ಗೌಡ ಸ್ವಂತ ಅವಳ ತೋಳುಗಳಿಗಾಗಿ ಹಂಬಲಿಸುತ್ತಿದ್ದನು. ಆದರೆ ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳುತ್ತಾ ಹೇಳಿದನು, ನನಗೆ ವಿಶ್ರಾಂತಿ ಬೇಕು ಶ್ರೀರಾಧ. ತಕ್ಷಣ ಸಾಂದರ್ಭಿಕವಾಗಿ ಕಣ್ಣೀರು ಒರೆಸಿಕೊಳ್ಳುತ್ತಾ ಹೇಳಿದಳು. ಹೌದು, ನಾನು ನಿಮ್ಮನ್ನು ಮಲಗಿಸುತ್ತೇನೆ. ಇಲ್ಲ, ನಾನು ಮಲಗಬಲ್ಲೆ. ಸರಿ, ನೀವು ಮಲಗಿಕೊಳ್ಳಿ, ನಾನು ಹೊರಗೆ ಎಲ್ಲರಿಗೂ ತಿಳಿಸುತ್ತೇನೆ. ಈ ಸುದ್ದಿ ಕೇಳಿ ಎಲ್ಲರೂ ನಿರಾಳರಾಗಿ ನಿಟ್ಟುಸಿರು ಬಿಟ್ಟರು.
ಪಾರ್ವತಮ್ಮ, ನೀಲು, ಅಭಿಷೇಕ್ ಗೌಡ, ಅಭಿನವ್ ಎಲ್ಲರೂ ಅವನನ್ನು ಭೇಟಿಯಾದರು. ಹೆಗಡೆಯವರ ಕುಟುಂಬದ ಎಲ್ಲ ಜನರು ದೀಪಕ್ನನ್ನು ದೂರದಿಂದಲೇ ನೋಡಿದರು. ಬಹುಶಃ ಅವನನ್ನು ಭೇಟಿಯಾಗುವ ಹಕ್ಕನ್ನು ಅವರು ಕಳೆದುಕೊಂಡಿದ್ದರು. ಶ್ರೀರಾಧಾ ಎಂದು ನೀಲು ಅವಳನ್ನು ಕರೆದಳು. ಹೌದು ನೀಲು, ನೀನು ಮನೆಗೆ ಹೊರಡು. ನಿನ್ನ ವೇಷ ಬದಲಾಯಿಸಿಕೊ. ದೀಪಕ್ ಗೌಡನಿಗೆ ಈಗ ಪ್ರಜ್ಞೆ ಬಂದಿದೆಯಲ್ಲ. ನನ್ನ ಪತಿಗೆ ಗೌರವವಿಲ್ಲದ ಆ ಜಾಗದಲ್ಲಿ ನಾನು ಇರಲಾರೆ. ನಿನಗೆ ಗೊತ್ತು ನೀಲು, ನನಗೆ ಗೊತ್ತು, ಎಲ್ಲವೂ ಗೊತ್ತು. ಪ್ರಕೃತಿ ಅಕ್ಕ ನನಗೆ ತಿಳಿಸಿದರು. ಆದರೆ ನನಗೆ ಮನೆಗಂತೂ ಬರಬಹುದಲ್ಲ. ನಡೆ, ನಾನು ನಿನ್ನ ಜೊತೆ ಬರುತ್ತೇನೆ. ಆದರೆ ನೀಲು, ಅವರ ಹತ್ತಿರ ಇನ್ನೂ ಸ್ವಲ್ಪ ಹೊತ್ತು ಇರಲೇನೆ? ಎಲ್ಲರೂ ಇದ್ದಾರೆ ಶ್ರೀರಾಧಾ ಇಲ್ಲಿ. ನೀನು ನಡೆ, ನಾನು ಆದರ್ಶ್ಗೆ ಹೇಳಿ ಬರುತ್ತೇನೆ. ನೀಲು ಆದರ್ಶ್ಗೆ ತಿಳಿಸಿ ಬಲವಂತವಾಗಿ ಶ್ರೀರಾಧಾಳನ್ನು ಮನೆಗೆ ಕರೆದುಕೊಂಡು ಹೋದಳು. ಇತ್ತ ಆದರ್ಶ್ ದೀಪಕ್ ಗೌಡನ ಹತ್ತಿರ ಬಂದಾಗ, ಆದರ್ಶ್, ನನ್ನ ಮೊಬೈಲ್ ಕೊಡು ಎಂದು ದೀಪಕ್ ಕೇಳಿದನು. ಅದಕ್ಕೆ ಆದರ್ಶ್ ಏನೋ ಯೋಚಿಸಿ ಅವನ ಮೊಬೈಲ್ ಅವನಿಗೆ ನೀಡಿದನು. ಮೊಬೈಲ್ ತೆಗೆದುಕೊಂಡು ದೀಪಕ್ ಕೇಳಿದನು, ಶ್ರೀರಾಧಾ ಎಲ್ಲಿದ್ದಾಳೆ? ಆದರ್ಶ್ ಅವನಿಗೆ ಅವಳು ನೀಲು ಮನೆಗೆ ಹೋದ ವಿಷಯವನ್ನು ತಿಳಿದನು. ಸರಿ, ಹೋಗಿ ಡಿಸ್ಚಾರ್ಜ್ ಪತ್ರವನ್ನು ಸಿದ್ಧಪಡಿಸು. ಬಾಕಿ ಉಳಿದ ಚಿಕಿತ್ಸೆಯನ್ನು ನಾನು ಮನೆಗೆ ಹೋಗಿ ಪಡೆದುಕೊಳ್ಳುತ್ತೇನೆ. 2 ಗಂಟೆಗಳಲ್ಲಿ ನಮ್ಮ ವಿಮಾನವಿದೆ, ಬೇಗ ಮಾಡು. ಆದರೆ ಅಣ್ಣ, ಇನ್ನೂ ನೀವು ಗುಣಮುಖರಾಗಿಲ್ಲ. ಮತ್ತು ಅತ್ತಿಗೆ, ಅವರನ್ನಾದರೂ ಬರಲು ಬಿಡಿ. ನಾನು ಹೇಳುತ್ತಿರುವುದನ್ನು ಅಷ್ಟು ಮಾಡು. ಇಲ್ಲದಿದ್ದರೆ ನಾನಿನ್ನೂ ಸತ್ತು ಹೋಗಿಲ್ಲ, ಬದುಕಿದ್ದೇನೆ ನಾನು ಅಣ್ಣ ಎಂದು ಆದರ್ಶ್ ಹಂಬಲಿಸಿದನು. ಹೋಗು ಆದರ್ಶ್ ಎಂದು ದೀಪಕ್ ಹೇಳಿದನು. ಮತ್ತು ಯಾರಿಗೂ ಏನು ಹೇಳುವ ಅಗತ್ಯವಿಲ್ಲ. ಆದರ್ಶ್ಗೆ ಗೊತ್ತಿತ್ತು ಇನ್ನು ಮಾತನಾಡುವುದು ವ್ಯರ್ಥ ಎಂದು. ಹಾಗಾಗಿ ಅವನು ಆ ಸಮಯದಲ್ಲಿ ಸುಮ್ಮನಿರುವುದೇ ಲೇಸೆಂದು ಭಾವಿಸಿ ಉಳಿದವರಿಗೆ ತಿಳಿಸಿದನು. ಪಾರ್ವತಮ್ಮನವರು ದೀಪಕ್ ಗೌಡನ ಜೊತೆ ಮಾತನಾಡಲು ಬಯಸಿದರು. ಆದರೆ ದೀಪಕ್ ಆರೋಗ್ಯವನ್ನು ನೋಡಿ ಅವರೇನೂ ಹೇಳಲಿಲ್ಲ. ಸುಮಾರು ಅರ್ಧ ಗಂಟೆಯ ಒಳಗೆ ದೀಪಕ್ ವೈದ್ಯರಿಂದ ಬಲವಂತವಾಗಿ ತನ್ನ ಜವಾಬ್ದಾರಿಯ ಮೀರಿ ಡಿಸ್ಚಾರ್ಜ್ ಪತ್ರಗಳನ್ನು ಸಿದ್ಧಪಡಿಸಿಕೊಂಡನು. ಹೊರಗೆ ಬಂದನು. ಎದುರಿಗೆ ಶ್ರೀರಾಧಾ ನಿಂತಿರುವುದನ್ನು ಕಂಡನು. ದೀಪಕ್ ಗೌಡ ಅವಳನ್ನು ನೋಡಿ ಗಟ್ಟಿಯಾಗಿ ಕಣ್ಣುಗಳನ್ನು ಮುಚ್ಚಿಕೊಂಡನು ಮತ್ತು ಇಷ್ಟು ಬೇಗ ಹೇಗೆ ಬಂದೆ ಎಂದುಕೊಂಡನು. ಶ್ರೀರಾಧಾ ದೀಪಕ್ನ ನೋಡಿದ ತಕ್ಷಣ ನುಡಿದಳು, ಕೇಳಿ, ನೀವು ಎಲ್ಲಿಗೆ ಹೋಗುತ್ತಿದ್ದೀರಾ? ನೀವು ವಿಶ್ರಾಂತಿ ಪಡೆಯಬೇಕು. ಅವನು ಏನೂ ಮಾತನಾಡಲಿಲ್ಲ. ಆಗ ಅವಳು ಇದೇ ಪ್ರಶ್ನೆಯನ್ನು ಆದರ್ಶ್ಗೆ ಕೇಳಿದಳು. ಅದು ಅತ್ತಿಗೆ, ನಾವು ಮನೆಗೆ ಹೋಗುತ್ತಿದ್ದೇವೆ. ನಿಮ್ಮಿಬ್ಬರಿಗೂ ಈಗ ವಿಶ್ರಾಂತಿ ಬೇಕಲ್ಲ ಎಂದು ಶ್ರೀರಾಧಾ ಮತ್ತೆ ದೀಪಕ್ ಗೌಡನಿಗೆ ಹೇಳಿದಳು. ಅದನ್ನು ನಾನು ಮನೆಗೆ ಹೋಗಿ ಮಾಡಿಕೊಳ್ಳುತ್ತೇನೆ ಎಂದು ದೀಪಕ್ ಅವಳ ಕಡೆ ನೋಡದೆಯೇ ಹೇಳಿದನು. ನೀನು ನನ್ನ ಬಗ್ಗೆ ಚಿಂತೆ ಮಾಡುವ ಅಗತ್ಯವಿಲ್ಲ. ಈಗ ಯೋಚಿಸಬೇಡ ನೀನು. ಎಲ್ಲರಿಗೂ ಅವನ ಮಾತು ಕುಲಾಯಿಸುತ್ತಿರಲಿಲ್ಲ. ಆದರೆ ಶ್ರೀರಾಧಾ ಎಂದರೆ ಶ್ರೀರಾಧಾ ಅಲ್ಲವೇ? ದೀಪಕ್ನ ಆಡದ ಮಾತುಗಳನ್ನು ಅರ್ಥ ಮಾಡಿಕೊಳ್ಳದಿದ್ದರೆ ಅವಳ ಪ್ರೀತಿಯಾದರೂ ಎಂತಹದ್ದು? ಅವಳಿಗೆ ಗೊತ್ತಿತ್ತು ಅವನ ಬೇಸರ ಮತ್ತು ಕೋಪ ಅವಳ ಮೇಲಲ್ಲ, ತನ್ನ ಸ್ವಂತ ಮೇಲೆಯೇ ಎಂದು. ಅವಳು ತಕ್ಷಣ ನುಡಿದಳು, ನಾನು ಬರುತ್ತಿದ್ದೇನೆ ಎಂದು ಹೋಗಿ ಗಾಡಿಯಲ್ಲಿ ಕುಳಿತುಕೊಂಡಳು. ದೀಪಕ್ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟನು ಮತ್ತು ಅವರೆಲ್ಲರೂ ಅಲ್ಲಿಂದ ಹೊರಟು ದಾರಿಯುದ್ದಕ್ಕೂ ಅವನು ಪೂರ್ತಿಯಾಗಿ ಶ್ರೀರಾಧಾಳನ್ನು ಇಗ್ನೋರ್ ಮಾಡಿದನು. ಇನ್ನು ಪೂರ್ತಿಯಾಗಿ ಅವನ ದೇಹ ಚೇತರಿಸಿಕೊಂಡಿರಲಿಲ್ಲ. ಆದರೂ ಅವನು ತನ್ನ ಯಾವುದೇ ಅಗತ್ಯಕ್ಕಾಗಿ ಯಾರನ್ನೂ ಏನೂ ಕೇಳುತ್ತಿರಲಿಲ್ಲ. ಏಕೆಂದರೆ ಶ್ರೀರಾಧಾ ಅವನ ಮೇಲೆಯೇ ಕಣ್ಣಿಟ್ಟು ಕುಳಿತಿದ್ದಳು. ಈಗ ಹೇಗೆ ಅನಿಸುತ್ತಿದೆ ದೀಪಕ್ ಎಂದು ನೀಲಾ ಮನೆಗೆ ಬರುತ್ತಿದ್ದಂತೆ ದೀಪಕ್ ಗೌಡನಿಗೆ ಕೇಳಿದಳು. ಚೆನ್ನಾಗಿದೆ ಎಂದು ಅವನು ಉತ್ತರಿಸಿದನು. ನೀಲಾ ಸುಮ್ಮನೆ ಔಪಚಾರಿಕತೆ ಮುಗಿಸಿ ಪಕ್ಕಕ್ಕೆ ಸರಿದಳು. ತಕ್ಷಣ ಸ್ನೇಹ ಮುಂದೆ ಬಂದಳು. ನೀನು ವಿಶ್ರಾಂತಿ ಪಡೆಯಬೇಕಿತ್ತು ದೀಪಕ್. ಇಷ್ಟು ಬೇಗ ಪ್ರಯಾಣ ಮಾಡುವುದು ಸರಿ ಇರಲಿಲ್ಲ. ಹೌದಲ್ಲವೇ ಶ್ರೀರಾಧಾ? ನೀನಾದರೂ ಗಮನ ಹರಿಸಬೇಕಿತ್ತು. ಅದು ನಾನು. ಅವಳು ಮುಂದೆ ಏನೋ ಮಾತನಾಡುವ ಮುನ್ನವೇ ದೀಪಕ್ ನುಡಿದನು, ನಾನು ನನ್ನ ಇಷ್ಟದಂತೆಯೇ ಬದುಕುವವನು, ಯಾರ ಪ್ರಕಾರವೂ ನಡೆಯುವುದಿಲ್ಲ ಎಂದು ತನ್ನ ಕೋಣೆಯ ಕಡೆಗೆ ನಡೆದನು. ಅವನ ಈ ಶ್ರೀರಾಧಾಳ ಮೇಲಿನ ನಿರಾಸಕ್ತಿ ಎಲ್ಲರನ್ನ ಚಿಂತೆಗೀಡು ಮಾಡಿತ್ತು, ಅದರಲ್ಲೂ ಪಾರ್ವತಮ್ಮನವರಿಗೆ. ಅವರು ಆದರ್ಶನ ಕಡೆಗೆ ನೋಡಿದರು. ಅವನು ಆಮೇಲೆ ತಿಳಿಸುವಂತೆ ಸನ್ನೆ ಮಾಡಿದನು. ಏಕೆಂದರೆ ನೀಲುವಿನಿಂದ ಅವನಿಗೆ ವಿಷಯ ಏನೆಂದು ತಿಳಿದಿತ್ತು. ಶಿವಶಂಕರ್ ಗೌಡರು ಎಷ್ಟು ಹೊತ್ತಿನಿಂದ ತಮ್ಮ ಕೋಣೆಯ ಕಿಟಕಿಯಿಂದ ಹಾಲಿನ ಕಡೆಗೆ ಅವನನ್ನು ನೋಡುತ್ತಿದ್ದರು. ಮತ್ತೆ ತಮ್ಮ ಕೋಣೆಯ ಕಡೆಗೆ ಹೊರಟು ಹೋದರು. ನೀಲಾ ಮತ್ತು ಸ್ನೇಹ ಒಬ್ಬರಿಗೊಬ್ಬರು ಸನ್ನೆ ಮಾಡಿಕೊಂಡರು. ವಾಸ್ತವವಾಗಿ ಪ್ರಕೃತಿ ಈ ವಿಷಯವನ್ನು ಅಭಿಷೇಕ್ ಗೌಡನಿಗೆ ತಿಳಿಸಿದ್ದಳು ಮತ್ತು ಅಭಿಷೇಕ್ ನೀಲಾಳಿಗೆ ತಿಳಿಸಿದ್ದನು. ಹಾಗಾಗಿ ಎಲ್ಲೋ ಒಂದು ಕಡೆ ಇಬ್ಬರಿಗೂ ಈ ವಿಷಯದಲ್ಲಿ ಖುಷಿಯಿತ್ತು. ದೀಪಕ್ ತನ್ನ ಹಳೆಯ ಭಯದ ಕಾರಣದಿಂದ ಶ್ರೀರಾಧಾಳನ್ನು ದೂರವಿಡಲು ತಪ್ಪು ಮಾಡುತ್ತಿದ್ದಾನೆ ಎಂದು ಮತ್ತು ಅವರಿಬ್ಬರು ಮತ್ತೆ ಶಿವಶಂಕರ್ ಗೌಡರ ಮನಸ್ಸಿನಲ್ಲಿ ಕಡಿಮೆಯಾಗಿದ್ದ ಕೋಪವನ್ನು ಶ್ರೀರಾಧಾಳ ಕಾರಣದಿಂದ ಮತ್ತೆ ಮೊದಲಿನಂತೆಯೇ ಮಾಡಬಹುದು ಎಂದುಕೊಂಡರು. ಕೋಣೆಗೆ ಬಂದು ದೀಪಕ್ ತಕ್ಷಣ ಮಂಚದ ಮೇಲೆ ಕುಸಿದು ಬಿದ್ದನು. ಪ್ರಯಾಣದ ಆಯಾಸ ಮತ್ತು ದೌರ್ಬಲ್ಯದ ಕಾರಣದಿಂದ ಅವನು ಹೇಗೆ ಇಲ್ಲಿಯವರೆಗೂ ನಡೆದು ಬಂದನೋ ಅದನ್ನು ಕೇವಲ ಅವನೇ ಬಲ್ಲನು. ಆದರೆ ಯಾವ ಕಾರಣಕ್ಕಾಗಿ ಅವನು ಇದನ್ನು ಮಾಡಿದನು ಅದು ಪೂರ್ತಿಯಾಗಲಿಲ್ಲ. ಶ್ರೀರಾಧಾ ಅವನ ಹಿಂದೆಯೇ ಕೋಣೆಗೆ ಬಂದಳು. ಅವನನ್ನು ಹಾಗೆ ನೋಡಿ ಖುಷಿಯಿಂದ ಅವಳು ಅವನ ಪಾದರಕ್ಷೆಗಳನ್ನು ಬಿಚ್ಚಲು ಕೈ ಚಾಚಿದಳು. ಅವನು ಎದ್ದು ನಿಂತು ಹೇಳಿದನು, ನಿಲ್ಲು, ಕೈ ಹಚ್ಚಬೇಡ. ಏಕೆಂದರೆ ನೀನು ಇನ್ನು ನನ್ನೊಂದಿಗೆ ಏನನ್ನೂ ಮಾಡುವುದು ನನಗೆ ಇಷ್ಟವಿಲ್ಲ. ಮುಂಚೆಯೂ ಮಾಡುತ್ತಿದ್ದೆ, ಇನ್ನು ಮಾಡಬೇಡ ನೀನು. ನಾನು ಸ್ವಂತ ಮಾಡಿಕೊಳ್ಳುತ್ತೇನೆ. ಮುಂಚೆಯೂ ಮಾಡುತ್ತಿದ್ದೇನಲ್ಲ ನಾನು. ದೀಪಕ್ ಗೌಡ ನಿಶ್ಶಕ್ತಿಯ ಕಾರಣದಿಂದ ಮಂಚದ ಆಸರೆಯನ್ನು ಹಿಡಿದುಕೊಂಡು ತಿರುಗಿ ಹೇಳಿದನು,
ಕೇಳಿ ಎಂದು ಶ್ರೀರಾಧ ಅವನ ಮಾತನ್ನು ಕೇಳಿ ಅಳುವ ಧ್ವನಿಯಲ್ಲಿ ಹೇಳಿದಳು. ಅದಕ್ಕೆ ದೀಪಕ್ ಗೌಡ ಕಣ್ಣುಗಳನ್ನು ಬಿಗಿ ಹಿಡಿದು, ನನ್ನ ಮೇಲೆ ಸಿಟ್ಟಿದ್ದರೆ ಸಿಟ್ಟು ಮಾಡು, ಏನು ಹೇಳಬೇಕೋ ಹೇಳು, ಆದರೆ ನಿನ್ನಿಂದ ಮುಖ ತಿರುಗಿಸಬೇಡ. ನಾನು ನಿಮ್ಮೆಲ್ಲದೆ ಹೇಗೆ ಇರಲಿ? ದೀಪಕ್ ಗೌಡನ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿ ಬಂದಿತ್ತು. ಆದರೆ ಮತ್ತೆ ಅವನು ಅವಳನ್ನು ಹಠದಿಂದ ತಿರುಗಿ ನೋಡಿ ಹೇಳಿದನು, ಮುಂಚೆ ಹೇಗಿರುತ್ತಿದೆಯೋ ಹಾಗೇ ಇರು ಶ್ರೀರಾಧ. ಶ್ರೀರಾಧ ರೆಪ್ಪೆಗಳು ಆಶ್ಚರ್ಯದ ಮೇಲಿದ್ದವು. ಅವಳು ಈಗಷ್ಟೇ ಅವನ ಬಾಯಿಂದ ತನ್ನ ಪೂರ್ಣ ಹೆಸರನ್ನು ಕೇಳಿದಳು. ಎಷ್ಟು ಅಪರಿಚಿತಳನ್ನಾಗಿ ಮಾಡಿಬಿಟ್ಟ. ಒಂದು ಕ್ಷಣದಲ್ಲಿ ದೀಪಕ್ ಗೌಡ ಅವಳನ್ನು ಮತ್ತು ನಿನ್ನನ್ನು ಎಂದಿಗೂ ಪ್ರೀತಿಸಲೇ ಇಲ್ಲ. ಸರಿ, ನೀನೇ ಹೇಳು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂದು ಎಂದಾದರೂ ಹೇಳಿದ್ದೇನೆಯೇ? ಹೇಳು, ಯಾಕೆ ಸುಮ್ಮನಿದ್ದೀಯಾ? ನೀನು ದೊಡ್ಡಮ್ಮನ ಮೂಲಕ ನನ್ನೊಂದಿಗೆ ಮದುವೆ ಮಾಡಿಕೊಂಡೆ, ನನಗೆ ಬ್ಲ್ಯಾಕ್ ಮೇಲ್ ಮಾಡಿಸಿದೆ, ನಾನು ನಿನಗೆ ಬೇಡ ಎಂದಿದ್ದೇನೆಲ್ಲ ನೆನಪಿದೆಯಲ್ಲ? ಹೇಳು, ಯಾಕೆ ಸುಮ್ಮನಿದ್ದೀಯಾ? ನೆನಪಿದೆಯಲ್ಲ ನಿನಗೆ ಶ್ರೀರಾಧ? ಅವನು ಹಾಗೆ ಹೇಳುತ್ತಿದ್ದಂತೆಯೇ ಶ್ರೀರಾಧ ತನ್ನ ಕಣ್ಣೀರನ್ನು ತಡೆಯುತ್ತಾ ಹೇಳಿದಳು, ನಾನು ಎಂದಾದರೂ ಹೇಳಿದ್ದೇನೆಯೇ ನೀವು ನನ್ನನ್ನು ಪ್ರೀತಿಸುತ್ತಿದ್ದೀರಾ ಎಂದು? ಪ್ರೀತಿಸದಿದ್ದರೆ ಬೇಡ, ಆದರೆ ಮದುವೆಯ ನಂತರ ಹೇಗೆ ಆಗಿದ್ದೀರೋ ಹಾಗೇ ಇರಿ. ನನಗೆ ಬೇರೆ ಏನೂ ಬೇಡ ಮತ್ತು ಎಂದಿಗೂ ಏನನ್ನೂ ಕೇಳುವುದಿಲ್ಲ. ಅರೆ, ನನ್ನೊಬ್ಬಳ ಪ್ರೀತಿಯೇ ನಮ್ಮಿಬ್ಬರಿಗೂ ಸಾಕಾಗುತ್ತದೆ ಎಂದು ಶ್ರೀರಾಧ ಅವನ ಕೆನ್ನೆಯ ಮೇಲೆ ಕೈಯಿಟ್ಟು ಹೇಳಿದಳು. ಇಂದಿನ ನಂತರ ನನ್ನನ್ನು ಮುಟ್ಟಬೇಡ ಎಂದು ದೀಪಕ್ ಅವಳ ಕೈಯನ್ನು ಕೊಡವಿ ಹೇಳಿದನು, ಏಕೆಂದರೆ ಅವನು ಸ್ವತಃ ಅವಳ ಸಾಮೀಪ್ಯಕ್ಕೆ ಕರಗಲು ಬಯಸುತ್ತಿರಲಿಲ್ಲ. ಅದಕ್ಕೆ ಶ್ರೀರಾಧ ತಡೆದು ಹಿಡಿದ ಕಣ್ಣೀರುಗಳು ಅವಳ ಕೆನ್ನೆಯ ಮೇಲೆ ಹರಿದು ಬಂದಿತ್ತು. ನನಗೆ ಇನ್ನೂ ನಾಟಕ ಮಾಡುತ್ತಾ ಇರಲು ಸಾಧ್ಯವಿಲ್ಲ, ನಾನು ಕೇವಲ ದೊಡ್ಡಮ್ಮನ ಕಾರಣದಿಂದ ಪ್ರಯತ್ನಿಸುತ್ತಿದ್ದೆ ಎಂದು ದೀಪಕ್ ಸೋಫಾದ ಮೇಲೆ ಕುಳಿತು ಹೇಳಿದನು. ಇದೆಲ್ಲವನ್ನ ನೀವು ನನ್ನ ಮನೆಯವರ ಮಾತುಗಳನ್ನು ಕೇಳಿ ಹೇಳುತ್ತಿದ್ದೀರಲ್ಲವೇ ಎಂದು ಅವಳು ಅವನ ಪಾದಗಳ ಬಳಿ ಕುಳಿತುಕೊಂಡು ಹೇಳಿದಳು. ನನಗೆ ಗೊತ್ತು, ಎಲ್ಲವೂ ತಪ್ಪಾಗಿದೆ, ಆದರೆ ಶಿಕ್ಷೆಯನ್ನು ನನಗೆ ಕೊಡಿ. ಆದರೆ ಇಷ್ಟೊಂದು ನಿರಾಸಕ್ತಿ ತೋರಿಸಬೇಡಿ ನನ್ನ ಮೇಲೆ. ನನಗೆ ಯಾವುದೇ ಶಿಕ್ಷೆ ಕೊಡುವುದು ಬೇಕಾಗಿಲ್ಲ. ಮತ್ತೆ ಅವರೇನು ತಪ್ಪು ಹೇಳಿಲ್ಲ. ನಿನ್ನ ಮನೆಯವರು ಯಾವುದು ನಿಜವೋ ಅದನ್ನೇ ಹೇಳಿದ್ದಾರೆ. ನೀನು ಏನನ್ನು ನೋಡಲು ಸಾಧ್ಯವಾಗಲಿಲ್ಲವೋ ಅದನ್ನು ಅವರು ನೋಡಿಬಿಟ್ಟರು. ಕೊನೆಗೂ ಅವರು ನಿನ್ನ ಸ್ವಂತದವರು. ನನಗೂ ಇನ್ನು ಈ ನಾಟಕದ ಜೀವನ ಬದುಕುವುದು ಬೇಕಾಗಿಲ್ಲ. ಆದ್ದರಿಂದ ದಯವಿಟ್ಟು ನನ್ನನ್ನು ಮದುವೆಯಾಗುವುದು ನಿನ್ನ ಹಠವಾಗಿತ್ತು, ಅದು ಈಗ ಪೂರ್ತಿಯಾಗಿದೆ. ಇನ್ನು ಮುಂದೆ ನಿನ್ನ ಕಡೆ ಗಮನ ಕೊಡು. ಇಷ್ಟು ಹೇಳಿ ಅವನು ದೀಪವನ್ನು ಆರಿಸಿ ಮಂಚದ ಮೇಲೆ ಮಲಗಿಕೊಂಡನು. ಏಕೆಂದರೆ ಇದಕ್ಕಿಂತ ಹೆಚ್ಚು ಅವನಿಗೆ ಮಾತನಾಡಲು ಸಾಧ್ಯವೇ ಇರಲಿಲ್ಲ. ಅವನ ತಲೆ ಸುತ್ತುತ್ತಿತ್ತು. ಅದಕ್ಕಾಗಿಯೇ ಅವನು ಶ್ರೀರಾಧಳಿಗೆ ಇನ್ನೂ ಯಾವುದೇ ಅವಕಾಶ ಕೊಡಲು ಬಯಸುತ್ತಿರಲಿಲ್ಲ. ಮಧ್ಯರಾತ್ರಿಯಾಗಿತ್ತು. ಔಷಧಿಯ ಪ್ರಭಾವದಿಂದ ದೀಪಕ್ ಗಾಢವಾಗಿ ಮಲಗಿದ್ದನು. ಸೋಫಾಕ್ಕೆ ಹೊರಗೆ ಕುಳಿತಿದ್ದ ಶ್ರೀರಾಧ ಎಷ್ಟೋ ಹೊತ್ತಿನಿಂದ ಅವನನ್ನೇ ನೋಡುತ್ತಿದ್ದಳು. ನಂತರ ನಿಧಾನವಾಗಿ ಅವಳು ಎದ್ದು ಅವನ ಹತ್ತಿರ ಬಂದಳು. ನಿಧಾನವಾಗಿ ದಿಂಬನ್ನು ಎತ್ತಿ ಅವನ ತಲೆಯ ಕೆಳಗೆ ಇಟ್ಟಳು. ಸರಿಯಾಗಿ ಹೊದಿಕೆಯನ್ನು ಹೊದಿಸಿ ಅವನ ಕೂದಲುಗಳನ್ನು ಸರಿಪಡಿಸಿ ಅವನ ಹಣೆಗೆ ಹಾಗೂ ತುಟಿಗಳ ಮೇಲೆ ಮುತ್ತಿಟ್ಟಳು. ನಂತರ ನಿಧಾನವಾಗಿ ತನ್ನಷ್ಟಕ್ಕೆ ತಾನೇ ಮಾತನಾಡಿಕೊಳ್ಳತೊಡಗಿದಳು. ನಿಮ್ಮನ್ನು ಹೀಗೆ ಹೇಗೆ ಬಿಟ್ಟು ಬಿಡಲಿ? ನಿಮ್ಮ ಸ್ಥಿತಿಗೆ ನಿಮ್ಮನ್ನು ಬಿಟ್ಟು ನಿಮ್ಮೆಲ್ಲದೆ ನಾನು ಇರಲು ಸಾಧ್ಯವೇ ಇಲ್ಲ. ನನ್ನ ಮೇಲೆ ಹೀಗೆ ಏಕೆ ಕೋಪ ಮಾಡಿಕೊಳ್ಳಲು ಸಾಧ್ಯ ನೀವು? ಅರೆ, ನಿಮಗೆ ಯಾಕೆ ಅರ್ಥವಾಗುವುದಿಲ್ಲ? ನಿಮ್ಮ ಕೋಪವು ನನಗೆ ಸಮ್ಮತವೇ ಇದೆ. ಕೇಳಿಸುತ್ತಿದೆಯಲ್ಲ ನನ್ನ ಮಾತು? ನಾಟಕ ಮಾಡುತ್ತಿರುವುದು ಅಥವಾ ಏನೇ ಇರಲಿ, ನನಗೆ ನಿಮ್ಮೆಲ್ಲವೂ ಸಮ್ಮತವೇ. ಇಷ್ಟು ಹೇಳಿ ಅವಳು ಬಾಯಿ ಮುಚ್ಚಿಕೊಂಡು ಬಿಕ್ಕಿ ಬಿಕ್ಕಿ ಅತ್ತಳು. ನಂತರ ನಿಧಾನವಾಗಿ ಎದ್ದು ಇನ್ನೊಂದು ಕಡೆ ಮಲಗಿಕೊಂಡಳು. ಅವಳು ಹೋದ ನಂತರ ದೀಪಕ್ ತನ್ನ ಕಣ್ಣುಗಳನ್ನು ಬಿಟ್ಟನು. ಒಂದು ಕಣ್ಣೀರಿನ ಹನಿ ಅವನ ಕಣ್ಣಿನಿಂದ ಹೊರಬಂತು. ದಿಂಬನ್ನು ಒದ್ದೆ ಮಾಡಿತ್ತು. ಎಲ್ಲರೂ ಸರಿಯಾಗಿಯೇ ಹೇಳುತ್ತಾರೆ ಶ್ರೀರಾಧ, ನೀನು ನನಗಾಗಿ ನಿನ್ನನ್ನು ನೀನೇ ಮರೆತು ಬಿಟ್ಟಿದ್ದೀಯಾ? ಎಲ್ಲಾದರೂ ನಿನ್ನನ್ನು ನಾನು ಕಳೆದುಕೊಂಡರೆ ನನ್ನನ್ನು ನಾನು ಎಂದಿಗೂ ಕ್ಷಮಿಸಿಕೊಳ್ಳಲಾರೆ. ನನ್ನಿಂದ ದೂರವಾಗಿ ಬಿಡು ಶ್ರೀರಾಧ. ಇದೇ ಸರಿಯಾದದ್ದು. ಇಷ್ಟು ಯೋಚಿಸಿ ಅವನು ಕಣ್ಣುಗಳನ್ನು ಮುಚ್ಚಿಕೊಂಡನು. ಮುಂಜಾನೆ ಆಗಿತ್ತು. ಶ್ರೀರಾಧ ಎಷ್ಟು ಹೊತ್ತಿನಿಂದ ಎದ್ದು ದೀಪಕ್ ಗೌಡನನ್ನು ನೋಡುತ್ತಿದ್ದಳು. ಅವನು ಯಾವಾಗಲೂ ಮಾಡುವಂತೆ ಅವಳ ಮೇಲೆ ಕಾಲು ಹಾಕಿ ಅವಳ ಸೊಂಟವನ್ನು ಬಿಗಿದಪ್ಪಿ ಮಲಗಿದ್ದನು. ಇದು ಅವಳು ತನಗೆ ಗೊತ್ತಿದ್ದು ಹೇಳಲಿಲ್ಲ, ಏಕೆಂದರೆ ಅವಳಿಗೆ ಗೊತ್ತಿತ್ತು ಇಂತಹ ಸಾಮೀಪ್ಯ ಇನ್ನು ಮುಂದೆ ಸಿಗುವುದು ಕಷ್ಟ ಎಂದು. ಎಷ್ಟೋ ಸಮಯದ ನಂತರ ನಿಧಾನವಾಗಿ ಕಣ್ಣುಗಳನ್ನು ಬಿಟ್ಟು ದೀಪಕ್ನ ನೋಡಿದ ಶ್ರೀರಾಧಳು ನಗುತ್ತಿರುವ ಮುಖ ಅವನಿಗೆ ಕಾಣಿಸಿತು. ಮೊದಲು ಆ ತಿಳಿಯಾದ ನಗು ಅವನ ಮುಖದಲ್ಲಿ ಬಂದಿತ್ತು. ನಂತರ ಅವನು ಒಮ್ಮೆಗೆ ಎದ್ದು ನಿಂತು ನೇರವಾಗಿ ಸ್ನಾನದ ಕೋಣೆಯ ಕಡೆಗೆ ನಡೆದನು. ಕೇಳಿ, ಶ್ರೀರಾಧಳ ಈ ಮಾತು ಅವನ ಹೆಜ್ಜೆಗಳನ್ನು ತನ್ನಾಗಿಯೇ ತಡೆದು ಬಿಟ್ಟಿತ್ತು. ಬೆಳಗಿನ ತಿಂಡಿಗೆ ನಿಮಗೆ ಏನು ಮಾಡಿಸಲಿ? ತರಕಾರಿ ಸೂಪ್ ಮಾಡಿಕೊಡಲೇ? ನಾನು ಏನು ತಿನ್ನುತ್ತೇನೋ ಅದನ್ನು ಮಹೇಂದ್ರ ಮಾಡುತ್ತಾನೆ, ನೀನು ಚಿಂತೆ ಮಾಡುವ ಅಗತ್ಯವಿಲ್ಲ. ಇಷ್ಟು ಹೇಳಿ ದೀಪಕ್ ಬಾಗಿಲು ಮುಚ್ಚಿಕೊಂಡನು. ಶ್ರೀರಾಧ ಬೇಸರಗೊಂಡಳು. ನಂತರ ಹೇಳಿದಳು, ನೀವು ಏನೇ ಹೇಳಿ, ನಾನು ನನ್ನ ಮನಸ್ಸಿಗೆ ಬಂದದ್ದನ್ನೇ ಮಾಡುತ್ತೇನೆ. ಈ ಶಪಥದೊಂದಿಗೆ ಶ್ರೀರಾಧ ಎದ್ದಳು. ಅವಳು ಅವನ ಬಟ್ಟೆಗಳನ್ನು ತೆಗೆದು ಮಂಚದ ಮೇಲೆ ಇಟ್ಟಳು. ಮಂಚವನ್ನು ಸರಿ ಮಾಡಿದಳು. ಇತ್ತಿತ್ತ ಬಿದ್ದಿದ್ದ ಅವನ ಉಳಿದ ವಸ್ತುಗಳನ್ನು ಸರಿಪಡಿಸಿದಳು. ಅಷ್ಟರಲ್ಲೇ ದೀಪಕ್ ಹೊರಗೆ ಬಂದನು. ಶ್ರೀರಾಧ ತಕ್ಷಣವೇ ಸ್ನಾನ ಮಾಡಲು ಹೋದಳು.
ಏಕೆಂದರೆ ಅವಳಿಗೆ ಈಗಾಗಲೇ ತಡವಾಗಿತ್ತು ಮತ್ತು ದೀಪಕ್ನ ಉಪಹಾರ ಈಗ ಸಿದ್ಧಪಡಿಸಬೇಕಿತ್ತು. ಶ್ರೀರಾಧಾ ಸ್ನಾನ ಮಾಡಿ ಹೊರಗೆ ಬಂದಳು. ದೀಪಕ್ ಅಲ್ಲಿರಲಿಲ್ಲ. ಅವನಿಗೆಂದು ಶ್ರೀರಾಧಾ ತೆಗೆದಿಟ್ಟ ಬಟ್ಟೆಗಳು ಹಾಗೆಯೇ ಮಂಚದ ಮೇಲೆ ಬಿದ್ದಿದ್ದವು. ಬಹುಶಃ ಅವನು ಅದನ್ನು ಧರಿಸಲೇ ಇಲ್ಲ. ಬೇರೆ ಬಟ್ಟೆಗಳನ್ನು ತೆಗೆದು ಧರಿಸಿದ್ದನು, ಏಕೆಂದರೆ ಬೀರು ತೆರೆದಿತ್ತು. ಅವಳು ಅದನ್ನೆಲ್ಲ ಸಮ ಮಾಡಿ ಇಟ್ಟು ಕೆಳಗೆ ಬಂದಳು. ಆದರ್ಶ್ ಹಾಲ್ನಲ್ಲೇ ಕುಳಿತಿದ್ದನು. ಬಾಕಿ ಉಳಿದವರೆಲ್ಲ ಕಚೇರಿಗೆ ಹೊರಟು ಹೋಗಿದ್ದರು. ಶುಭೋದಯ ಅತ್ತಿಗೆ. ಶುಭೋದಯ. ಆದರ್ಶ್. ಉಪಹಾರ ಸೇವಿಸಿದೆಯಾ ನೀನು? ನಾನು ಇವರಿಗಾಗಿ ಮಾಡಲು ಹೋಗುತ್ತಿದ್ದೇನೆ. ನೀನೇನಾದರೂ ತಿನ್ನುತ್ತೀಯಾ? ಇಲ್ಲ ಅತ್ತಿಗೆ, ಥ್ಯಾಂಕ್ಸ್. ಆದರೆ ಅಣ್ಣ ಈಗಷ್ಟೇ ಹೊರಗೆ ಹೋಗುವುದನ್ನು ನಾನು ನೋಡಿದೆ. ಹೊರಗಡೆನಾ? ಅಂದರೆ ಇಂದು ಅವರು ಕಾಫಿನೂ ಕುಡಿಯಲಿಲ್ಲವಲ್ಲ? ಆದರ್ಶ್. ಮತ್ತು ಔಷಧಿ ಅದನ್ನು ತಗೋಬೇಕಲ್ಲ ಎಂದು ಅವಳು ಕಾಳಜಿಯಿಂದ ಹೇಳಿದಳು. ಮಹೇಂದ್ರ ಅಣ್ಣ ಎಂದು ಶ್ರೀರಾಧಾ ಕರೆದಳು. ಹೇಳಿ ಅತ್ತಿಗೆ. ನಿಮ್ಮ ಅಣ್ಣ ಏನಾದರೂ ತಿನ್ನಲು ಕೇಳಿದರೆ ಅಥವಾ ಹಾಗೆ ಹೊರಟು ಹೋದರೆ? ಇಲ್ಲ ಅತ್ತಿಗೆ, ಇಂದು ಮುಂಜಾನೆಯಿಂದ ನಾನು ಅವರನ್ನು ನೋಡಿಯೇ ಇಲ್ಲ. ಸರಿ, ನೀವು ಹೋಗಿ. ಶ್ರೀರಾಧಾಳಿಗೆ ಈ ವಿಷಯ ಯೋಚಿಸುತ್ತಲೇ ಕಣ್ಣು ತುಂಬಿ ಬಂದಿತ್ತು. ಅವನು ಅವಳಿಂದ ದೂರವಾಗಲು ತನ್ನನ್ನು ತಾನು ಮರೆಯಲು ಪ್ರಾರಂಭಿಸಿದ್ದನು ಎಂದು. ಅತ್ತಿಗೆ, ನೀವು ಚೆನ್ನಾಗಿದ್ದೀರಾ ಎಂದು ಆದರ್ಶ್ ಅವಳ ಹತ್ತಿರ ಬಂದು ಕೇಳಿದನು. ಎಂದು ಅವಳು ತಿರುಗಿ ಕಣ್ಣು ಒರೆಸಿಕೊಳ್ಳುತ್ತಾ ಹೇಳಿದಳು. ಶ್ರೀರಾಧಾ ಹೆಗಲ ಮೇಲೆ ಪಾರ್ವತಿ ಕೈ ಇಟ್ಟು, ಶ್ರೀರಾಧಾ ಎಂದರು. ದೊಡ್ಡಮ್ಮ, ನಾನು ತಿಂಡಿ ಮಾಡಲು ಹೋಗುತ್ತಿದ್ದೇನೆ. ನೀವೇನಾದರೂ ತೆಗೆದುಕೊಳ್ಳುತ್ತೀರಾ ಎಂದು ಶ್ರೀರಾಧಾ ಅವರ ಮುಂದೆ ಸಹಜವಾಗಿಯೇ ನಟಿಸುತ್ತಾ ಕೇಳಿದಳು. ನನ್ನಿಂದ ನಿನ್ನ ಕಣ್ಣೀರನ್ನು ಬಚ್ಚಿಡುವ ಅಗತ್ಯವಿಲ್ಲ ನನ್ನ ಮಗುವೆ, ನಮಗೆಲ್ಲ ಗೊತ್ತು ಎಂದಾಗ ಶ್ರೀರಾಧಾ ಅವರನ್ನಪ್ಪಿ ಅತ್ತು ಬಿಟ್ಟಳು. ನೋಡಿದ್ರಾ ದೊಡ್ಡಮ್ಮ, ಅಂದಿನಿಂದ ನಾನು ಇಲ್ಲಿಗೆ ಬಂದಾಗಿನಿಂದ ಅವರು ಒಂದು ಬಾರಿಯೂ ನನ್ನೊಂದಿಗೆ ಮಾತನಾಡಲೇ ಇಲ್ಲ. ನನ್ನ ಮೇಲೆ ಇಷ್ಟೊಂದು ಮುನಿಸಿಕೊಂಡಿದ್ದಾರೆ. ಅವನು ಮುನಿಸಿಕೊಂಡಿರುವುದು ನಿನ್ನ ಮೇಲಲ್ಲ ಶ್ರೀರಾಧಾ, ತನ್ನ ಸ್ವಂತದ ಮೇಲೆ. ನೀನು ಶಾಂತವಾಗಿರು. ನಾನು ಇದನ್ನು ಯಾಕೆ ಹೇಳುತ್ತಿದ್ದೇನೆ? ನಿನಗಂತೂ ನಾನು ಹೇಳಿದ್ದೇನಲ್ಲ ಶ್ರೀರಾಧಾ, ಆ ನೋವು, ಆ ದ್ವೇಷವನ್ನು ನಾನು ಚಿನ್ನು ಆಗಲಿ ಅಥವಾ ಜಗತ್ತಿನ ಯಾವುದೇ ಮಗುವಾಗಲಿ ತನ್ನ ಮೇಲೆ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಆದರೆ ನನ್ನ ಚಿನ್ನು ಅದನ್ನು ಹೊತ್ತುಕೊಂಡು ತಿರುಗುತ್ತಿದ್ದಾನೆ. ಕಳೆದ 17 ವರ್ಷಗಳಿಂದ ನೀನು ಬಂದಾಗಿನಿಂದ ಅವನು ಅದನ್ನೆಲ್ಲ ಮರೆಯಲು ಪ್ರಾರಂಭಿಸಿದ್ದೇನೆ. ನಾನು ಅದನ್ನು ಅನುಭವಿಸಿದ್ದೇನೆ ಮಗಳೇ. ಆದರೆ ಒಂದು ತಪ್ಪು ತಿಳುವಳಿಕೆ ಅವನಿಗೆ ಎಲ್ಲವನ್ನ ನೆನಪಿಸಿಬಿಟ್ಟಿದೆ. ಶ್ರೀರಾಧಾ, ದುಃಖದ ವಿಷಯವೇನೆಂದರೆ ಈ ಬಾರಿ ದುಃಖದಲ್ಲಿ ಅವನು ಇದ್ದಾನೆ. ಪ್ರತಿದಿನ ಅಳುತ್ತಿರುವುದನ್ನು ನೀನು. ಆದರೆ ಧೈರ್ಯ ಕಳೆದುಕೊಳ್ಳಬೇಡ ಮಗುವೆ. ಅವನನ್ನು ಈ ಪಶ್ಚಾತ್ತಾಪದಿಂದ ಹೊರಗೆ ಕರೆದುಕೊಂಡು ಬಾ. ಇಲ್ಲದಿದ್ದರೆ ಅವನು ನಿನ್ನ ಬಳಿಗೆ ವಾಪಸ್ ಬರಲಾರನು. ಇಲ್ಲ ದೊಡ್ಡಮ್ಮ, ಇಲ್ಲ, ನಾನು ಧೈರ್ಯ ಕಳೆದುಕೊಳ್ಳುವುದಿಲ್ಲ. ಒಂದು ಬಾರಿ ಆಗಿದ್ದು ಆಗಿ ಹೋಯಿತು. ಇನ್ನು ಮುಂದೆ ಎಲ್ಲವೂ ಸರಿಯಾಗುತ್ತದೆ. ನೀವು ನೋಡಿ ಎಂದು ಶ್ರೀರಾಧಾ ಆತ್ಮವಿಶ್ವಾಸದಿಂದ ತನ್ನ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ಹೇಳಿದಳು. ಇದರಿಂದ ಆದರ್ಶ್ ಮತ್ತು ಪಾರ್ವತಮ್ಮನವರ ಮುಖದಲ್ಲಿ ತೃಪ್ತಿಯ ಭಾವನೆ ಮೂಡಿತು. ಮಧ್ಯರಾತ್ರಿಯಾಗಿತ್ತು. ದೀಪಕ್ ಯಾವುದೇ ಸುಳಿವಿರಲಿಲ್ಲ. ಅವನು ತನ್ನ ಔಷಧಿಯನ್ನೂ ತೆಗೆದುಕೊಂಡಿರಲಿಲ್ಲ. ಶ್ರೀರಾಧಾ ಮಂಚಕ್ಕೆ ಒರಗಿ ಕಣ್ಣುಗಳನ್ನು ಮುಚ್ಚಿ ಆ ಕ್ಷಣಗಳಲ್ಲಿ ಕಳೆದು ಹೋದಳು. ಯಾವಾಗ ಅವಳು ಅವನನ್ನು ತನ್ನ ಅತ್ಯಂತ ಹತ್ತಿರ ಅನುಭವಿಸುತ್ತಿದ್ದಳು, ಒಂದು ಕಣ್ಣೀರಿನ ಹನಿ ಅವಳ ಕೆನ್ನೆಯ ಮೇಲೆ ಹರಿಯಿತು. ಎಲ್ಲೋ ದೂರದಲ್ಲಿ ಪ್ಲೇ ಆಗುತ್ತಿದ್ದ ಒಂದು ಹಾಡಿನ ಸಣ್ಣ ಧ್ವನಿ ಅವಳಿಗೆ ಆ ರಾತ್ರಿಯ ಮೌನದಲ್ಲಿ ಕೇಳಿಸಿತು. ಮಳೆ ಬಂದು ಹೋಯಿತು. ನಿನ್ನ ಹೊರತು ಬೇರಾರೂ ಈ ಹೃದಯಕ್ಕೆ ಬರಲಿಲ್ಲ. ಯಾವಾಗ ಪ್ರಾರ್ಥಿಸಿದರೂ ನಿನ್ನ ಹೆಸರೇ ಜಪಿಸಿದೆ. ನಿನ್ನನ್ನು ಮರೆಯುವುದು ನನಗೆ ಬರಲೇ ಇಲ್ಲ. ಹೃದಯವಂತೂ ಇದೆ, ಆದರೆ ಯಾಕೋ ಬಡಿದುಕೊಳ್ಳುತ್ತಲೇ ಇಲ್ಲ. ಎಷ್ಟೋ ದಿನಗಳಿಂದ ದೇವರಲ್ಲಿ ನನ್ನದೊಂದು ಪ್ರಾರ್ಥನೆ, ಪ್ರೇಮಿಗಳಲ್ಲೇ ನನ್ನ ಪ್ರೇಮ ನಿನಗೆ ಅತಿ ಹೆಚ್ಚು ಇಷ್ಟವಾಗಲಿ. ಇದನ್ನು ಕೇಳಿ ಅವಳಿಗೆ ತನ್ನ ಹೃದಯದ ಸ್ಥಿತಿಯನ್ನೇ ಯಾರೋ ಹೇಳುತ್ತಿರುವಂತೆ ಅನಿಸುತ್ತಿತ್ತು. ಅವಳ ಕಣ್ಣುಗಳು ಹರಿಯತೊಡಗಿದ್ದವು. ಅಷ್ಟರಲ್ಲೇ ಬಾಗಿಲ ಸದ್ದಾಯಿತು. ಶ್ರೀರಾಧಾ ತಕ್ಷಣ ಎದ್ದು ನಿಂತಳು. ದೀಪಕ್ ಒಳಗಡೆ ಬಂದನು. ಆಯಾಸಗೊಂಡಿದ್ದ ಮುಖ, ಕೆದರಿದ ಕೂದಲು, ಉದಾಸೀನ ಕಣ್ಣುಗಳು. ಶ್ರೀರಾಧಾ ಅವನನ್ನು ನೋಡಿ ಹಂಬಲಿಸಿದಳು. ಆದರೆ ತನ್ನ ಭಾವನೆಗಳನ್ನು ನಿಯಂತ್ರಿಸಿಕೊಳ್ಳುತ್ತಾ ಹೇಳಿದಳು, ಕೇಳಿ. ದೀಪಕ್ ಹೆಜ್ಜೆಗಳು ತಡೆದವು. ಅವನು ಬಟ್ಟೆ ಬದಲಾಯಿಸಲು ಹೋಗುತ್ತಿದ್ದನು. ಊಟ ಮಾಡಿ, ಹಸಿವಾಗಿರಬಹುದು. ಇಲ್ಲ, ನಾನು ಆಫೀಸ್ನಲ್ಲಿಯೇ ತಿಂದಿದ್ದೇನೆ ಎಂದು ಅವನು ಕುತ್ತಿಗೆ ತಿರುಗಿಸದೆ ಹೇಳಿದನು. ಹೌದಾ ಎಂದು ಶ್ರೀರಾಧಾ ಅಳುವಿನ ಧ್ವನಿಯನ್ನು ಕಷ್ಟಪಟ್ಟು ಸಹಜಗೊಳಿಸುತ್ತಾ ಹೇಳಿದಳು. ಹಾಗಾದರೆ ಔಷಧಿಯನ್ನಾದರೂ ತೆಗೆದುಕೊಳ್ಳಿ. ಮುಂಜಾನೆಯೂ ನೀವು ಔಷಧಿಯನ್ನು ತೆಗೆದುಕೊಂಡಿಲ್ಲ. ದೀಪಕ್ ತಿರುಗಿ ಮೇಜಿನ ಮೇಲಿದ್ದ ಔಷಧಿಯನ್ನು ಎತ್ತುಕೊಂಡು ತಕ್ಷಣ ಬಾಯಿಗೆ ಹಾಕಿಕೊಂಡು ನುಂಗಿದನು. ನಂತರ ಶ್ರೀರಾಧಾಳ ಕಡೆ ನೋಡಿ ಹೇಳಿದನು, ಇನ್ನೇನಾದರೂ ಇದೆಯೇ? ನಾನು ನಿಮ್ಮ ಬಟ್ಟೆಗಳನ್ನು ತೆಗೆದಿಡಲೇ? ಬೇಡ, ನಾನು ತೆಗೆದುಕೊಳ್ಳುತ್ತೇನೆ. ನೀನು ಕೇವಲ ನಿನ್ನ ಬಗ್ಗೆ ಯೋಚಿಸು. ನನ್ನ ಗಮನವನ್ನು ನಾನು ಸ್ವಂತ ಇಟ್ಟುಕೊಳ್ಳಬಲ್ಲೆ. ಇಷ್ಟು ಹೇಳಿ ದೀಪಕ್ ಗೌಡ ದೀರ್ಘ ಹೆಜ್ಜೆಗಳನ್ನಿಡುತ್ತಾ ಬಟ್ಟೆಗಳನ್ನು ಬದಲಾಯಿಸುವ ಕೋಣೆಗೆ ಹೊರಟು ಹೋದನು. ಶ್ರೀರಾಧಾ ಹಾಗೆಯೇ ನಿಂತಿದ್ದಳು. ಅವನು ಹೊರಗೆ ಬಂದು ಮಂಚದ ಮೇಲೆ ಮಲಗಿರುವುದು ಅವಳು ಕಾಯುತ್ತಿದ್ದಳು. ಶ್ರೀರಾಧಾ ಅವನ ಪಕ್ಕದಲ್ಲೇ ಮಲಗಿ ಅವನನ್ನು ನಿದ್ರಿಸುವುದನ್ನು ಕಾಯತೊಡಗಿದ್ದಳು. ಏಕೆಂದರೆ ಅವಳು ಅವನನ್ನು ಒಂದು ಬಾರಿ ಪ್ರೀತಿಯಿಂದ ಮುಟ್ಟಬಹುದಿತ್ತು. ಅವನ ಆ ಮುಖವನ್ನು ತನ್ನ ಕಣ್ಣುಗಳಲ್ಲಿ ತುಂಬಿಕೊಳ್ಳಬಹುದಿತ್ತು. ಸ್ವಲ್ಪ ಸಮಯದ ನಂತರ ಔಷಧಿಯ ಪ್ರಭಾವದಿಂದ ಅವನಿಗೆ ನಿದ್ರೆ ಬಂದಿತ್ತು. ಆಗ ಅವಳು ಅವನ ಹತ್ತಿರ ನಿಧಾನವಾಗಿ ಬಂದಳು. ಅವನ ಕೆನ್ನೆಗಳ ಮೇಲೆ ಕೈ ಇಟ್ಟಳು. ಕಣ್ಣುಗಳು ಮತ್ತೊಮ್ಮೆ ಹರಿದು ಬಂದವು. ಪ್ರೀತಿಯಿಂದ ಅವನ ಹಣೆಗೆ ಮುತ್ತಿಟ್ಟಳು. ದೀಪಕ್
ಗೌಡ ಹಠಾತ್ತನೆ ಅವಳ ಪಾದಗಳ ಬಳಿ ಮುದುರಿಕೊಂಡನು. ಅವಳು ಪ್ರೀತಿಯಿಂದ ಅವನನ್ನು ತನ್ನ ಹತ್ತಿರ ಮಾಡಿಕೊಂಡಳು. ಕಣ್ಣು ಮುಚ್ಚಿಕೊಂಡಳು. ಸಮಯ ಉರುಳತೊಡಗಿತ್ತು. ಇಬ್ಬರು ತಮ್ಮ ತಮ್ಮ ಜಾಗದಲ್ಲಿ ಒಬ್ಬರಿಗೊಬ್ಬರು ಯೋಚಿಸುತ್ತಾ ಹಠ ಹಿಡಿದು ಕುಳಿತಿದ್ದರು. ದೀಪಕ್ ಗೌಡ ಪ್ರತಿಯೊಂದು ರೀತಿಯಲ್ಲೂ ಶ್ರೀರಾಧಾಳನ್ನು ಅಲಕ್ಷಿಸುತ್ತಿದ್ದ. ಇಚ್ಛೆತಿಗಂತೂ ಅವಳೊಂದಿಗೆ ಅವನು ಮಾತನಾಡುವುದನ್ನು ನಿಲ್ಲಿಸಿದ್ದ ಮತ್ತು ಶ್ರೀರಾಧಾ ಅವನ ಪ್ರತಿಯೊಂದು ಬೇಸರವನ್ನು ದೂರ ಮಾಡಲು ಕಾಯುತ್ತಾ ಇನ್ನೂ ಬಲಿಷ್ಠಳಾಗುತ್ತಿದ್ದಳು. ಹಗಲಿಡೀ ಅವನು ಅವಳ ಮೇಲೆ ಮುನಿಸಿಕೊಂಡಿದ್ದರು. ರಾತ್ರಿ ಅವನು ಮಲಗಿದ ನಂತರ ಶ್ರೀರಾಧಾ ಅವನನ್ನು ತನ್ನ ಹತ್ತಿರ ಮಾಡಿಕೊಂಡು ತನ್ನೆಲ್ಲ ಚಡಪಡಿಕೆಗೆ ಕಾರಣ ಮತ್ತು ಪರಿಹಾರವನ್ನು ಕಂಡುಕೊಳ್ಳುತ್ತಿದ್ದಳು. ಮತ್ತು ಒಂದು ದಿನ ವ್ಯವಹಾರದಲ್ಲಿ ಒಂದು ದೊಡ್ಡ ಕಾಂಟ್ರಾಕ್ಟ್ ಯಶಸ್ವಿಯಾದ ಸಂತೋಷಕ್ಕಾಗಿ ಇಂದು ನೀಲಾ ಎಲ್ಲರ ಕಣ್ಣಿನಲ್ಲಿ ಅಭಿಷೇಕ್ ಗೌಡನನ್ನು ತರಲು ಒಂದು ಸಣ್ಣ ಪಾರ್ಟಿ ಇಟ್ಟುಕೊಂಡಿದ್ದಳು. ಇದರಲ್ಲಿ ಹೆಗಡೆಯವರ ಕುಟುಂಬವನ್ನು ಆಹ್ವಾನಿಸಲಾಗಿತ್ತು. ಹಗಲಿಡೀ ಅವನು ಅವಳ ಮೇಲೆ ಮುನಿಸಿಕೊಂಡಿದ್ದರು. ರಾತ್ರಿ ಅವನು ಮಲಗಿದ ನಂತರ ಶ್ರೀರಾಧಾ ಅವನನ್ನು ತನ್ನ ಹತ್ತಿರ ಮಾಡಿಕೊಂಡು ತನ್ನೆಲ್ಲ ಚಡಪಡಿಕೆಗೆ ಕಾರಣ ಮತ್ತು ಪರಿಹಾರವನ್ನು ಕಂಡುಕೊಳ್ಳುತ್ತಿದ್ದಳು. ಮತ್ತು ಒಂದು ದಿನ ಬಿಸ್ನೆಸ್ನಲ್ಲಿ ಒಂದು ದೊಡ್ಡ ಕಾಂಟ್ರಾಕ್ಟ್ ಯಶಸ್ವಿಯಾದ ಕಾರಣಕ್ಕಾಗಿ ಇಂದು ನೀಲಾ ಎಲ್ಲರ ಕಣ್ಣಿನಲ್ಲಿ ಅಭಿಷೇಕ್ ಗೌಡನನ್ನು ತರಲು ಒಂದು ಸಣ್ಣ ಪಾರ್ಟಿ ಇಟ್ಟುಕೊಂಡಿದ್ದಳು. ಇದರಲ್ಲಿ ಹೆಗಡೆಯವರ ಕುಟುಂಬವನ್ನು ಆಹ್ವಾನಿಸಲಾಗಿತ್ತು. ಶಿವಶಂಕರ್ ಗೌಡರಲ್ಲಿ ಸ್ವಂತ ಹೇಳಿ ಅವಳು ದೇವರಾಜ್ ಹೆಗಡೆಯವರಿಗೆ ಮತ್ತೊಮ್ಮೆ ಫೋನ್ ಕೂಡ ಮಾಡಿಸಿದ್ದಳು. ಅವಳ ಉದ್ದೇಶ ಎಲ್ಲರನ್ನ ಒಟ್ಟಿಗೆ ಸೇರಿಸಿ ಅಭಿಷೇಕ್ ಗೌಡನನ್ನು ಶಿವಶಂಕರ ಗೌಡರ ಕಣ್ಣಿನಲ್ಲಿ ಎಲ್ಲರ ಎದುರು ಎತ್ತಿ ಹಿಡಿಯುವುದಾಗಿತ್ತು. ಆದರೆ ಇಂದು ಬಹುಶಃ ಅವಳ ಈ ಯೋಜನೆ ಉಲ್ಟಾ ಹೊಡೆಯುವಂತೆ ಇತ್ತು. ಪ್ರಕೃತಿ ಮನೆಗೆ ವಾಪಸ್ ಬಂದಿದ್ದಳು. ದೇವರಾಜ್ ಹೆಗಡೆ, ಪರಂ ಮತ್ತು ಅಕುಲ್, ಭಾವನಾ, ಅಭಿಲಾಷ ಎಲ್ಲರೂ ಅವಳೊಂದಿಗೆ ಬಂದಿದ್ದರು. ನೀಲಾ ಕರೆದಿದ್ದಕ್ಕೆ ಮತ್ತು ಬಹುಶಃ ಶ್ರೀರಾಧಾಳನ್ನು ಭೇಟಿಯಾಗಲು ಯಾರೂ ಆ ಘಟನೆಯ ನಂತರ ಅವರ ಫೋನ್ ಕೂಡ ಎತ್ತುತ್ತಿರಲಿಲ್ಲ. ಸ್ನೇಹ ಕೂಡ ಆದರ್ಶ್ ಮತ್ತು ಅಭಿನವ್ ಜೊತೆ ಬಂದಿದ್ದಳು. ವಾತಾವರಣ ಕಳೆಗಟ್ಟಿತ್ತು. ಶ್ರೀರಾಧಾ ಮಾತ್ರ ಇವೆಲ್ಲದರಿಂದ ದೂರ ಇನ್ನೂ ಕೋಣೆಯಲ್ಲೇ ಇದ್ದಳು. ದೀಪಕ್ ಇತ್ತೀಚೆಗೆ ಮನೆಯಲ್ಲಿ ಇರುವುದು ಅಪರೂಪವಾಗಿ ಬಿಟ್ಟಿತ್ತು. ಸದ್ಯ ಅವನು ಒಂದು ಮೀಟಿಂಗ್ ನಿಮಿತ್ತ ನಗರದಿಂದ ಹೊರಗಿದ್ದನು. ಶ್ರೀರಾಧಾ ಅವಳು ತಿರುಗಿ ನೋಡಿದಳು. ಪ್ರಕೃತಿ ನಿಂತಿದ್ದಳು. ಇಷ್ಟೊಂದು ಬೇಸರವೇ ನಿನ್ನ ಅಕ್ಕನ ಮೇಲೂ? ಭೇಟಿಯಾಗುವುದಿಲ್ಲವೇ? ಇಲ್ಲ ಅಕ್ಕ, ನಿಮ್ಮ ಮೇಲೆ ಬೇಸರವಿಲ್ಲ ಎಂದು ಶ್ರೀರಾಧಾ ಅವಳ ಕೈ ಹಿಡಿದುಕೊಂಡು ಹೇಳಿದಳು. ಶ್ರೀರಾಧಾ ಕೆಳಗೆ ಎಲ್ಲರೂ ಬಂದಿದ್ದಾರೆ. ಎಲ್ಲರಿಗೂ ತಮ್ಮ ತಪ್ಪಿನ ಅರಿವಾಗಿದೆ. ಒಂದು ಬಾರಿ ಅವರನ್ನು ಭೇಟಿಯಾಗು. ಅಣ್ಣನಂತೂ ತುಂಬ ಚಿಂತಿತರಾಗಿದ್ದಾರೆ. ಒಂದು ಕ್ಷಣವೂ ಅವರು ನಿನ್ನನ್ನು ನೆನಪಿಸಿಕೊಳ್ಳದೆ ಇರಲಿಲ್ಲ. ನನ್ನನ್ನು ನಾನೇ ಭೇಟಿಯಾಗಲು ಸಾಧ್ಯವಾಗುತ್ತಿಲ್ಲ ಅಕ್ಕ. ಇನ್ನು ಬೇರೆಯವರನ್ನು ಏನು ಭೇಟಿಯಾಗಲಿ ಎಂದು ಅವಳು ಭಾರವಾದ ಧ್ವನಿಯಲ್ಲಿ ಹೇಳಿದಳು. ಅವಳ ಮನಸ್ಸನ್ನು ಅರ್ಥ ಮಾಡಿಕೊಂಡು ಪ್ರಕೃತಿ ವಿಷಯ ಬದಲಾಯಿಸುತ್ತಾ ಹೇಳಿದಳು. ಸರಿ ಇರಲಿ, ನಿನ್ನ ಭಾವನೆಗಾದರೂ ನಡಿ. ಇಂದು ಅವರಿಗೆ ಸಂತೋಷದ ದಿನ. ನಡೆ ಶ್ರೀರಾಧಾ, ದಯವಿಟ್ಟು. ಸರಿ ಅಕ್ಕ, ನಿಮಗಾಗಿ ಮತ್ತು ಭಾವನೆಗಾಗಿ. ಪ್ರಕೃತಿ ಅವಳನ್ನು ಕೆಳಗೆ ಕರೆದುಕೊಂಡು ಬಂದಳು. ಅವಳು ಹೋಗಿ ಪಾರ್ವತಮ್ಮನವರ ಪಕ್ಕ ಕುಳಿತುಕೊಂಡಳು. ಬಾಕಿ ಉಳಿದ ಯಾರೊಂದಿಗೂ ಅವಳು ಮಾತನಾಡಲಿಲ್ಲ. ಆದರ್ಶ್ ಕೂಡ ಅವಳ ಪಕ್ಕದಲ್ಲೇ ಕುಳಿತುಕೊಂಡನು. ಪರಂ ಅವಳನ್ನು ಹಾಗೆ ನೋಡಿ ದೇವರಾಜ್ ಹೆಗಡೆಯವರ ಕಡೆಗೆ ನೋಡಿದನು. ಅವರು ಕಣ್ಣು ಸನ್ನೆ ಮಾಡಿ ಶಾಂತವಾಗಿರಲು ಹೇಳಿದರು. ಭಾವನಾ ಅವರೇ, ನಿಮಗೆ ತುಂಬ ಅಭಿನಂದನೆಗಳು. ಕೊನೆಗೂ ಅಭಿಷೇಕ್ ಗೌಡನ ಯಶಸ್ಸು ನಿಮ್ಮದೂ ಆಯಿತಲ್ಲ. ನಿಮ್ಮ ಅಳಿಯನಲ್ಲವೇ ಅವನು ಎಂದು ನೀಲಾ ನಗುತ್ತಾ ಹೇಳಿದಳು. ಹೌದು, ಖಂಡಿತ ನೀಲಾ ಅವರೇ, ನಾನು ಅಭಿಷೇಕ್ ಗೌಡನಿಗಾಗಿ ತುಂಬ ಸಂತೋಷವಾಗಿದ್ದೇನೆ ಎಂದು ಭಾವನಾ ನಸುನಗುತ್ತಾ ಹೇಳಿದರು. ಅವರ ಪಕ್ಕದಲ್ಲಿ ನಿಂತಿದ್ದ ಅಭಿಲಾಷಾಳ ದೃಷ್ಟಿ ಮಾತ್ರ ಶ್ರೀರಾಧಾಳ ಮೇಲೆಯೇ ಇತ್ತು. ಯಾರೂ ಅವರ ಕಡೆಗೆ ನೋಡಲೂ ಇರಲಿಲ್ಲ. ಇದನ್ನು ಗಮನಿಸಿ ಎಲ್ಲರ ಎದುರು ಸ್ನೇಹ ಬಂದು ಹೇಳಿದಳು. ಅಭಿಷೇಕ್ ಗೌಡ ಮತ್ತು ಅಭಿನವ್ ಯಾವಾಗಲೂ ತಾತ ಮಹಾಶಯರ ಹೆಜ್ಜೆಯಲ್ಲೇ ನಡೆದು ಈ ಉನ್ನತಿಯನ್ನು ಪಡೆದಿದ್ದಾರೆ. ಆದ್ದರಿಂದ ಈ ಕೀರ್ತಿ ಅವರ ಪಾದಗಳಲ್ಲಿದೆ. ಜನರು ಸರಿಯಾಗಿಯೇ ಹೇಳುತ್ತಾರೆ. ಯಾರು ತಮ್ಮ ಹಿರಿಯರನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೋ ಅವರು ಎಲ್ಲವನ್ನ ಪಡೆಯುತ್ತಾರೆ. ಹೌದಲ್ಲವೇ ಅಭಿಲಾಷಾ ಅವರೇ? ಹೌದು, ಖಂಡಿತ ಎಂದು ಅವಳು ನಿಧಾನವಾಗಿ ಹೇಳಿದಳು. ಸಂಭ್ರಮಾಚರಣೆಯಲ್ಲಿ ಕೇಕ್ ಕತ್ತರಿಸಿದ ನಂತರ ಎಲ್ಲರೂ ರಾತ್ರಿ ಊಟಕ್ಕೆ ಹೋಗುತ್ತಿದ್ದಂತೆ ಪರಂ ಹಿಂದಿನಿಂದ ಶ್ರೀರಾಧಾಳ ಕೈ ಹಿಡಿದುಕೊಂಡನು. ಇಂದಿನ ಭಾಗ ನಿಮಗೇಗನಿಸಿತು ಎಂದು ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ಖಂಡಿತ ತಿಳಿಸಿ. ಮುಂದಿನ ಭಾಗವನ್ನು ನಾಳೆಯೇ ಅತಿ ಶೀಘ್ರದಲ್ಲಿ ನೋಡಲು ಬಯಸುವುದಾದರೆ ಕಮೆಂಟ್ ಬಾಕ್ಸನ್ನು ನಿಮ್ಮ ಮುದ್ದಾದ ಕಮೆಂಟ್ಗಳಿಂದ ತುಂಬಿಸಿಬಿಡಿ. ನೋಡುವುದಕ್ಕಾಗಿ ಧನ್ಯವಾದಗಳು. ಸಿಗೋಣ ಕಥೆಯ ಮುಂದಿನ ಭಾಗದಲ್ಲಿ. ಅಲ್ಲಿಯವರೆಗೂ ಖುಷಿಯಾಗಿರಿ, ಆರೋಗ್ಯವಾಗಿರಿ. ಧನ್ಯವಾದಗಳು.